ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಯಥಾರ್ಥ ಬ್ಯಾಚಲ್ಲಿ ನಾವು ವರ್ಕ್ ಆ್ಯಂಡ್ ಎನರ್ಜಿ ಚಾಪ್ಟರ್ ಮಾಡಲಿದ್ದೇವೆ. ಅದರಲ್ಲಿ ನಾವು ಲೆಕ್ಚರ್ ನಂಬರ್ 2ನ ಇವತ್ತು ಕಂಟಿನ್ಯೂ ಮಾಡಲಿದ್ದೇವೆ. ಸೊ ಬಿಫೋರ್ ಕಂಟಿನ್ಯೂ ಲೆಕ್ಚರ್ ನಂಬರ್ 2, ಸೊ ಲೆಕ್ಚರ್ ನಂಬರ್ 1ನಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ದೀವಿ ಅನ್ನೋದು ಒಂದು ಸತಿ ನೋಡಿಕೊಂಡು ಲೆಕ್ಚರ್ ನಂಬರ್ 2ನ ಕಂಟಿನ್ಯೂ ಮಾಡೋಣ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಸೊ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ಮೊದಲಿಗೆ ನಾವು ನೋಡೋದಾದ್ರೆ ಲಾಸ್ಟ್ ಕ್ಲಾಸಲ್ಲಿ ನಾವು ವರ್ಕ್ ಅಂದ್ರೇನು ತಿಳ್ಕೊಂಡಿದ್ವಿ, ರೈಟ್? ಸೊ ವರ್ಕ್ ಅಂದ್ರೇನು ಅಂತ ತಿಳ್ಕೊಂಡಿದ್ವಿ. ಸೊ ವರ್ಕ್ ಈಸ್ ನಥಿಂಗ್ ಬಟ್, ಓಕೆ, ಸೊ ವರ್ಕ್ ಈಸ್ ನಥಿಂಗ್ ಬಟ್ ನಾವು ಮ್ಯಾಥಮೆಟಿಕಲಿ ಎಕ್ಸ್ಪ್ರೆಸ್ ಮಾಡೋದಾದ್ರೆ W is equal to F into S ಅಂತ ಪ್ರೆಸೆಂಟ್ ಮಾಡ್ತಾ ಇದೀವಿ, ರೈಟ್? ಸೊ ವೇರ್ W is work done, F is force and S is the displacement. ಓಕೆ, ಸೊ ಇಲ್ಲಿ ಮೀನಿಂಗ್ ಬರೆಯೋದಾದ್ರೆ F is force, S is the displacement, and W is work done. Okay, so ಇಷ್ಟು ವರ್ಕ್ ಬಗ್ಗೆ ಆಯಿತು. ಸೊ ಇಲ್ಲಿ SI ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ SI ಯೂನಿಟ್, ಸೊ SI ಯೂನಿಟ್ ಆಫ್ ವರ್ಕ್ ಡನ್ is nothing but it is a joule. So it is represented by J. ಅರ್ಥ ಆಗ್ತಿದೆನಾ? ಸೊ ಡೆಫಿನೇಷನ್ ಮತ್ತೆ SI ಯೂನಿಟ್ಸ್ ಆ್ಯಂಡ್ ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮಿನೇಷನ್. ಹಾಗೆ ಮೆಜರ್ಮೆಂಟ್ ಆಫ್ ವರ್ಕ್, ಸೊ ಎಷ್ಟು ವರ್ಕ್ ಆಗಿದೆ ಮತ್ತೆ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಈ ಟಾಪಿಕಲ್ಲಿ ನಾವು ಓದಿದ್ದೇವೆ, ರೈಟ್? ಸೊ ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೇವೆ ನಾವು. ಓಕೆ, ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೇವೆ, ದಟ್ ಈಸ್ W is equal to F into S. ಸೇಮ್ ಮೀನಿಂಗ್. ಸೊ ಇಲ್ಲಿ ಸಹಿತ ಅಮೌಂಟ್ ಆಫ್ ವರ್ಕ್ ಡನ್. ಸೊ ಮತ್ತೆ ಯಾವಾಗ ವರ್ಕ್ ಆಗಿಲ್ಲ ಅನ್ನೋದಕ್ಕೆ ದೇರ್ ಆರ್ 2 ಕಂಡೀಷನ್ಸ್. ಫಾರ್ 11th ಗ್ರೇಡ್ ಹೈಯರ್ ಗ್ರೇಡ್ ತಗೊಂಡ್ರೆ ಇನ್ನೊಂದು ಪ್ಯಾರಾಮೀಟರ್ ಬರುತ್ತೆ, ದಟ್ ಈಸ್ ಆಂಗಲ್ ಬಿಟ್ವೀನ್ F ಅಂಡ್ S. ಓಕೆ, ಸೊ ಹಾಗಿತ್ತಂದ್ರೆ ವಾಟ್ ಆರ್ ದೋಸ್ 2 ಫ್ಯಾಕ್ಟರ್ಸ್ ವಿಚ್ ಡಿಸೈಡ್ಸ್ ಅಮೌಂಟ್ ಆಫ್ ವರ್ಕ್ ಡನ್? ಫಸ್ಟ್ ಒನ್ ನಾನು ಹೇಳೋದಾದ್ರೆ ಇಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್. ಓಕೆ, ಇಫ್ ಡಿಸ್ಪ್ಲೇಸ್ಮೆಂಟ್ ಇಸ್ ಕಾನ್ಸ್ಟೆಂಟ್ ಇಟ್ ಡಿಪೆಂಡ್ಸ್ ಆನ್ ಅ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್. ಓಕೆ, ಅದೇ ಫೋರ್ಸ್ ಕಾನ್ಸ್ಟೆಂಟ್ ಆಗಿದ್ರೆ ಇಟ್ ಡಿಪೆಂಡ್ಸ್ ಆನ್ ಆ ಡಿಸ್ಪ್ಲೇಸ್ಮೆಂಟ್. ಸೊ there are 2 parameters which affects a work done. Both are directly proportional. One is the magnitude of force acting on it, ಅಂದ್ರೆ ಬಾಡಿ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಿದೆ. ಇನ್ನೊಂದು ಡಿಸ್ಪ್ಲೇಸ್ಮೆಂಟ್ ಪ್ರೊಡ್ಯೂಸ್ಡ್ ಬೈ ದಿಸ್ ಫೋರ್ಸ್. ಈ 2 ಪ್ಯಾರಾಮೀಟರ್ ಮೇಲೆ ಈ ವರ್ಕ್ ಡನ್ ಡಿಪೆಂಡ್ ಆಗಿರುತ್ತೆ. ಹಾಗಿತ್ತಂದ್ರೆ ನಾವು ಯಾವಾಗ ಫೋರ್ಸ್ ಅಪ್ಲೈ ಆದ್ರೂ ವರ್ಕ್ ಡನ್ ಆಗಿಲ್ಲ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ವಾಟ್ ಆರ್ ದ ಕಂಡೀಷನ್ಸ್ ಫಾರ್ ವರ್ಕ್ ಈಸ್ ನಾಟ್ ಬೀಯಿಂಗ್ ಡನ್ ಅಂತ ಕೇಳಿದಾಗ ದೇರ್ ಆರ್ 2 ಅಥವಾ 3 ಪ್ಯಾರಾಮೀಟರ್ಸ್ ನಾವು ಹೇಳ್ಬೋದು. ಫಸ್ಟ್ ಒನ್, ವೆನ್ ದೆರ್ ಈಸ್ ನೋ ಫೋರ್ಸ್ ಆಕ್ಟಿಂಗ್ ಆನ್ ಇಟ್. ಸೊ ಯಾವಾಗ ಫೋರ್ಸ್ ಆಕ್ಟ್ ಆಗ್ತಿಲ್ಲ, ಫೋರ್ಸ್ ವಿಲ್ ಬಿಕಮ್ 0. ಸೊ 0 into S, ಸ್ಟಿಲ್ ಇಟ್ ಈಸ್ ಎ 0. ಓಕೆ, ದೇರ್ ಆರ್ ಫಸ್ಟ್ ಕಂಡೀಷನ್. ಓಕೆ, ಫಸ್ಟ್ ಕಂಡೀಷನ್ ಏನಂದ್ರೆ ಇಫ್ F is not acting, nothing but F is equal to 0. Therefore, work done is also 0. Suppose force act ಆಗ್ತಿದೆ, that is F not equal to 0, but displacement is 0. ಅಂದ್ರೆ ಫೋರ್ಸ್ ಆಕ್ಟ್ ಆಗ್ತಿದ್ರು ಡಿಸ್ಪ್ಲೇಸ್ಮೆಂಟ್ ಆಗ್ಲಿಲ್ಲ ಅಂತಂದ್ರೆ ಅದನ್ನ ನಾವು ವರ್ಕ್ ಡನ್ ಇಸ್ 0 ಅಂತ ಕರಿತೀವಿ. ಓಕೆ, ಸೊ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಸೊ ಅದನ್ನ ನೆಕ್ಸ್ಟ್ ವಿಡಿಯೋ, ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಈ 2 ಕಂಡೀಷನ್ಸ್ ಹಿಡ್ಕೊಂಡು ಯು ಕ್ಯಾನ್ ಸೇ ದ ವರ್ಕ್ ಈಸ್ ನಾಟ್ ಡನ್ ಅಂತ. ಸೊ ಕಮಿಂಗ್ ಟು ಟೈಪ್ಸ್ ಆಫ್ ವರ್ಕ್ ಡನ್. ಓಕೆ, there are 3 types: zero work done, negative work done, positive work done ಅಂತ. ಓಕೆ, ಸೊ ಯಾವಾಗ ನಾವು ಪಾಸಿಟಿವ್ ವರ್ಕ್ ಡನ್ ಅಂತ ಕರಿತೀವಿ, ಯಾವಾಗ ಫೋರ್ಸ್ ಅಪ್ಲೈ ಆಗುತ್ತೆ ಬಾಡಿ ಮೇಲೆ, ಫೋರ್ಸ್ ಡೈರೆಕ್ಷನಲ್ಲೇ ಬಾಡಿ ಮೂವ್ ಆದ್ರೆ ಅದನ್ನ ನಾವು ಪಾಸಿಟಿವ್ ವರ್ಕ್ ಡನ್ ಅಂತ ಕರಿತೀವಿ. ಸೊ ಸರ್ ನಾವು ಎಕ್ಸಾಮಲ್ಲಿ ಯಾವ ತರ ಬರೀಬಹುದು ಅಂತ ಕೇಳಿದ್ರೆ ನಾನು ಈ ತರ ಹೇಳ್ತೇನೆ, ವೆನ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಈಸ್ ಇನ್ ದ ಡೈರೆಕ್ಷನ್ ಆಫ್ ಅಪ್ಲಿಕೇಶನ್ ಆಫ್ ಫೋರ್ಸ್ ಅಥವಾ ಅಪ್ಲೈಡ್ ಫೋರ್ಸ್ ಅಂತ ಕರಿಬಹುದು. ಹೇಗೆ, ಇವಾಗ ಇದು ಬಾಡಿ ಇದೆ, ಸೊ ಇದ್ರ ಮೇಲೆ ಫೋರ್ಸ್ ಆಕ್ಟ್ ಆಗಿದೆ. ಓಕೆ, ಡಿಸ್ಪ್ಲೇಸ್ಮೆಂಟ್ ಈಸ್ ಇನ್ ದಿಸ್ ಡೈರೆಕ್ಷನ್,
force is also in the same direction. Nodi, both are in the same direction, hence we can say this is the positive work done. Okay, ಒಂದ್ಸತಿ ಏನಾಗುತ್ತೆ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಮತ್ತೆ ಫೋರ್ಸ್ ದೇ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಫಾರ್ ಎಕ್ಸಾಂಪಲ್, ನೀವು ಬಾಡಿನ ಅಪ್ವರ್ಡ್ ಥ್ರೋ ಮಾಡಿದ್ರೆ ಫೋರ್ಸ್ ಆಫ್ ಗ್ರಾವಿಟಿ ಯಾವ ಕಡೆ ಆಕ್ಟ್ ಆಗ್ತಿರುತ್ತೆ? ವರ್ಟಿಕಲಿ ಡೌನ್ವರ್ಡ್. ಮತ್ತೆ ಬಾಡಿ ಮೋಷನ್ ಯಾವ ಕಡೆ ಇದೆ? ವರ್ಟಿಕಲಿ ಅಪ್ವರ್ಡ್. ಸೊ ಆ ತರ ಸಿಚುವೇಶನ್ ಇದ್ದಾಗ ಡಬ್ಲ್ಯೂ ಈಸ್ ನೆಗೆಟಿವ್ ವರ್ಕ್ ಡನ್ ಅಂತ. ಮಿಕ್ಕಿದ ಯಾವುದು? ವರ್ಕ್ ಡನ್ ಇಸ್ 0. ಯಾವಾಗ? ಡಿಸ್ಪ್ಲೇಸ್ಮೆಂಟ್ 0 ಆದಾಗ. ಅಥವಾ ಇನ್ನೊಂದು ಕಂಡೀಷನ್ ಬರುತ್ತೆ, ಟೀಟಾ ಈಸ್ 90 ಡಿಗ್ರಿ ಅಂತ, ಬಟ್ ಅದು ನಿಮ್ಮ ಸಿಲೆಬಸ್ಗೆ ಇಲ್ಲ. ಇದು ನಾವು ಪ್ರೀವಿಯಸ್ ಲೆಕ್ಚರಲ್ಲಿ ಕಲ್ತಿದ್ದೇವೆ. ಓಕೆ, ಆಮೇಲೆ ಪ್ರಾಬ್ಲಮ್ಸ್ ಆನ್ ವರ್ಕ್ ಡನ್. ಇಷ್ಟು ಟಾಪಿಕ್ಸ್ ನಾವು ಪ್ರೀವಿಯಸ್ ಲೆಕ್ಚರಲ್ಲಿ ಕಲ್ತಿದ್ದೇವೆ. ಹಾಗಿತ್ತಂದ್ರೆ ಈ ಲೆಕ್ಚರಲ್ಲಿ ನಾವು ಏನೇನು ಕಲಿಯಲಿದ್ದೇವೆ ಅನ್ನೋದು ಒಂದ್ಸತಿ ನೋಡೋಣ, ಅದನ್ನ ಇನ್ ಡೀಟೇಲ್ ಆಗಿ ಕಲಿಯೋಣ. ಸೊ ಇವತ್ತಿನ ಟಾರ್ಗೆಟ್, ಇವತ್ತು ನಾವು ಏನೇನು ಓದ್ತೀವಿ. ಮೊದಲಿಗೆ ಎನರ್ಜಿ ಅಂದ್ರೇನು ತಿಳ್ಕೊಳ್ಳೋಣ. ನೆಕ್ಸ್ಟ್ ಫಾರ್ಮ್ಸ್ ಆಫ್ ಎನರ್ಜಿ, ವೆರಿ ಇಂಪಾರ್ಟೆಂಟ್ ಒನ್. ನೆಕ್ಸ್ಟ್ ಪ್ರಾಬ್ಲಮ್ಸ್ ಆನ್ ಎನರ್ಜಿ. ಓಕೆ, ಸೊ ಫಸ್ಟ್ ಎನರ್ಜಿ ಅಂದ್ರೆ ತಿಳ್ಕೊಳ್ಳೋಣ, ನೆಕ್ಸ್ಟ್ ಫಾರ್ಮ್ಸ್ ಆಫ್ ಎನರ್ಜಿ ಅಂದ್ರೆ ತಿಳ್ಕೊಳ್ಳೋಣ, ಕೊನೆಯದಾಗಿ ಪ್ರಾಬ್ಲಮ್ಸ್ ಆನ್ ಎನರ್ಜಿ. ಓಕೆ, ಸೊ ಮೊದಲಿಗೆ ಎನರ್ಜಿ. ಸೊ ಫಸ್ಟ್ ಆಫ್ ಆಲ್ ಎನರ್ಜಿ ಅಂದ್ರೇನು? ಜನರಲಿ ನಾವು ಡಿಫೈನ್ ಮಾಡೋದು ಹೇಗೆ ಅಂತಂದ್ರೆ, ಎನರ್ಜಿ ಈಸ್ ನಥಿಂಗ್ ಬಟ್ ಕೆಪಾಸಿಟಿ ಟು ಡೂ ವರ್ಕ್, ರೈಟ್? ಅಥವಾ ಎಬಿಲಿಟಿ ಟು ಡೂ ವರ್ಕ್ ಅಂತ ಹೇಳ್ತೀವಿ. ಏನಿದ್ರ ಅರ್ಥ? ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಸ್ಕೂಲಲ್ಲಿ ಓಕೆ PT ಪೀರಿಯಡಲ್ಲಿ, ಓಕೆ ಫಿಸಿಕಲ್ ಎಜುಕೇಷನ್ ಪೀರಿಯಡಲ್ಲಿ, ಓಕೆ ಸೊ ಏನು ಮಾಡ್ತೀರಾ ನೀವು? ಜನರಲ್ ಆಗಿ ಆಟ ಆಡೋಕ್ಕೆ ಗ್ರೌಂಡ್ಗೆ ಹೋಗ್ತೀರಾ, ರೈಟ್? ಸೊ ಗ್ರೌಂಡಿಗೆ ಹೋದಾಗ ಅದು ಕ್ರಿಕೆಟ್ ಆಗಿರ್ಬೋದು, ಅಥವಾ ಕಬಡ್ಡಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಥ್ರೋಬಾಲ್ ಆಗಿರ್ಬೋದು, ಓಕೆ ಫುಟ್ಬಾಲ್ ಆಗಿರ್ಬೋದು, ತುಂಬ ಹೊತ್ತು ನೀವು ಆಟ ಆಡ್ಕೊಂಡಿರ್ತೀರಾ. ಸೊ 45 ಮಿನಿಟ್ಸ್ ಅಥವಾ 1 ಅವರ್ ಅನ್ಕೊಳ್ಳಿ. ಅಷ್ಟು ಆದಮೇಲೆ, ಓಕೆ ಆ ಟೈಮ್ ಮುಗಿದ್ಮೇಲೆ ಅಗೇನ್ ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ಯುವರ್ ಕ್ಲಾಸ್, ರೈಟ್? ಸೊ ಅವಾಗ ಏನಾಗುತ್ತೆ, ನೀವು ಸುಸ್ತಾಗಿ ಹಿಂಗೆ ಬರ್ತೀರಾ. ಯಾರಾದ್ರೂ ಕೇಳಿದ್ರೆ ಏನಾಯ್ತು ಅಂತಂದ್ರೆ, ಸರ್ ಆಟ ಆಡಿ ಎಲ್ಲ ಸುಸ್ತಾಗಿದ್ದೀವಿ ಸರ್ ಅಂತ ಹೇಳ್ತೀರಾ, ರೈಟ್? ಸೊ ಯಾಕೆ ನೀವು ಸುಸ್ತಾಗಿದ್ದೀರಾ, ಯಾಕೆ ನೀವು ಟಯರ್ಡ್ ಆಗಿದ್ದೀರಾ ಅನ್ನೋ ಒಂದು ಕ್ವಶನ್ ಬರುತ್ತೆ, ರೈಟ್? ಸೊ ಅವಾಗ ನೀವು ಹೇಳ್ತೀರಾ, ಸರ್ ನಾವು ಆಟ ಆಡಿದ್ವಿ, ಸೊ ಅದರಿಂದ ನಾವು ಸುಸ್ತಾಗಿದ್ವಿ ಅಂತ ಹೇಳ್ತೀವಿ, ರೈಟ್? ಸೊ ಬಟ್ ಇದನ್ನೇ ನಾವು ಫಿಸಿಕ್ಸಲ್ಲಿ ಯಾವ ಥರ ಹೇಳ್ತೀವಿ? ನಾವು ಆಟ ಆಡೋಕೆ ನಾವು ಏನು ಮಾಡಿದ್ವಿ? ವಿ ಹ್ಯಾವ್ ಅ ಸ್ಪೆಂಟ್ ಎನರ್ಜಿ, ರೈಟ್? ಎನರ್ಜಿ ಹೇಗೆ ಬಂತು? ಏನು ಮಾಡಿದ್ವಿ? ಎನರ್ಜಿ ಸ್ಪೆಂಡ್ ಮಾಡಿದ್ದಕ್ಕೆ ನಾವು ಒಂದು ಎಕ್ಸಾಂಪಲ್ ಕೊಡ್ಬೇಕಲ್ಲ. ಹೇಗೆ ನೀವು ಎನರ್ಜಿ ಸ್ಪೆಂಡ್ ಮಾಡಿದ್ರಿ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ? ಸರ್ ನಾವು ಓಡಾಡಿದ್ವಿ, ರೈಟ್? ಫುಟ್ಬಾಲ್ ಆಡಬೇಕಾದ್ರೆ, ಅಥವಾ ಬೇರೆ ಯಾವುದೇ ಆಟನ ತಗೊಳ್ಳಿ, ಓಕೆ ಯಾವುದೇ ಸ್ಪೋರ್ಟ್ಸ್ನ ತಗೊಳ್ಳಿ. ಸೊ ನಾವು ಅಲ್ಲಿ ನೀವೇನು ಮಾಡ್ತೀರಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಫುಟ್ಬಾಲ್ನ ಎಕ್ಸಾಂಪಲ್ ತಗೊಳ್ಳಿ. ಸೊ ಗ್ರೌಂಡೆಲ್ಲ ಓಡಾಡೋಕ್ಕೆ ನೀವು ಅಲ್ಲಿ ವರ್ಕ್ ಮಾಡಿದ್ದೀರಾ ಅಂತ, ಓಕೆ ಆ ಬಾಲ್ನ ಏನೋ ತಳ್ತಾ ಹೋಗ್ತೀರಾ, ಅಥವಾ ಅದನ್ನ ಕಿಕ್ ಮಾಡ್ತಾ ಹೋಗ್ತೀರಾ, ಗೋಲ್ ಆಗ್ತೀರಾ. ಸೊ ನೀವು ರನ್ ಮಾಡೋಕ್ಕೆ ಮತ್ತೆ ಅದನ್ನ ಕಿಕ್ ಮಾಡೋಕ್ಕೆ ಏನು ಮಾಡ್ತೀರಾ? ನೀವು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ ಅಂತ, ರೈಟ್? ವರ್ಕ್ ಡನ್ ಆನ್ ಅ ಕಿಕ್ಕಿಂಗ್ ಅ ಬಾಲ್ ಅಂತ, ರೈಟ್? ಸೊ ಅವಾಗ ಏನು ಮಾಡ್ತೀರಾ ನೀವು? ಕಿಕ್ ಅಂದ್ರೇನು? ಇಟ್ ಈಸ್ ನಥಿಂಗ್ ಬಟ್ ಅ ಪುಷ್, ಓಕೆ ಪುಷ್ ಅಂದ್ರೇನು? ಇಟ್ ಈಸ್ ಎ ಫೋರ್ಸ್. ಅವಾಗ ನೀವು ಫೋರ್ಸ್ ಅಪ್ಲೈ ಮಾಡಿದ್ರೆ ಈ ಥರ, ಓಕೆ ನೀವು ಕಾಲಿಂದ ಈ ಥರ ಹೋದ್ರೆ ಏನಾಗುತ್ತೆ? ಆ ಬಾಲ್ ಮೂವ್ ಆಗುತ್ತೆ. ಮೂವ್ ಆದ್ರೆ ಏನಾಯಿತು? ಡಿಸ್ಪ್ಲೇಸ್ಮೆಂಟ್ ಇನ್ ದ ಬಾಡಿ. ಸೊ ಫೋರ್ಸ್ ಅಪ್ಲೈ ಮಾಡಿದ್ರೆ ಡಿಸ್ಪ್ಲೇಸ್ಮೆಂಟ್ ಇದೆ ಅಂತಂದ್ರೆ ನಾವು ಅದನ್ನ ವರ್ಕ್ ಡನ್ ಅಂತ ಕರಿತೀವಿ. ಸೊ ಈ ವರ್ಕ್ ಮಾಡೋಕ್ಕೆ ನೀವು ಎನರ್ಜಿನ ಸ್ಪೆಂಡ್ ಮಾಡಿದೀರಾ ಅಂತ ಅರ್ಥ ಆಗ್ತಿದೆನಾ? ಸೊ ಈ ಎನರ್ಜಿ ಮತ್ತೆ ವರ್ಕ್ ಡನ್ ನಾವು ರಿಲೇಟೆಡ್ ಆಗಿ ತಗೊಂಡ್ರೆ, ಇಫ್ ಎನಿಬಡಿ ಆಸ್ಕ್ ಯು ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ವರ್ಕ್ ಅಂಡ್ ಎನರ್ಜಿ ಅಂತ ಕೇಳಿದ್ರೆ, ಓಕೆ ಸೈನ್ಸ್ ಅಲ್ಲಿ ನೀವು ಈ ತರ ಹೇಳಬೇಕು. ಹೇಗೆ ಅಂತಂದ್ರೆ, ಇಫ್ ಯು ವಾಂಟ್ ಟು ವರ್ಕ್, ಅಥವಾ ನೀವು ಜಾಸ್ತಿ ಹೊತ್ತು ಆಟ ಆಡ್ಬೇಕಂದ್ರೆ ನಿಮ್ಗೆ ಏನು ಬೇಕು? ಜಾಸ್ತಿ ಎನರ್ಜಿ ಬೇಕು. ಅಂದ್ರೆ ನೀವು ಜಾಸ್ತಿ ವರ್ಕ್ ಡನ್ ಮಾಡಬೇಕಾದ್ರೆ ಜಾಸ್ತಿ ಎನರ್ಜಿ ಬೇಕು ಅಂತ ಹೇಳ್ತೀರಾ, ರೈಟ್? ಸೊ ಇಲ್ಲಿ ಜಾಸ್ತಿ ವರ್ಕ್ ಡನ್ ಮಾಡಬೇಕಾದ್ರೆ ಜಾಸ್ತಿ ಎನರ್ಜಿ ಬೇಕು, ರೈಟ್? ಅದೇ ನಿಮ್ಮ ಹತ್ರ ಎನರ್ಜಿ ಕಮ್ಮಿ ಇದ್ರೆ ಕಮ್ಮಿ ವರ್ಕ್ ಡನ್ ಮಾಡ್ತೀರಾ, ಅಂದ್ರೆ ಕಮ್ಮಿ ವರ್ಕ್ ಮಾಡ್ತೀರಾ. ಸೊ ಇಲ್ಲಿ ನೋಡಿ, ಜಾಸ್ತಿ ವರ್ಕ್ ಡನ್ ಮಾಡ್ಬೇಕಂತಂದ್ರೆ ಜಾಸ್ತಿ ಎನರ್ಜಿ ಬೇಕು. ಅದೇ ನಿಮ್ಮ ಹತ್ರ ಕಮ್ಮಿ ಎನರ್ಜಿ ಇದ್ರೆ ಕಮ್ಮಿ ವರ್ಕ್ ಮಾಡ್ತೀರಾ ಅಂತಂದ್ರೆ ದೇ ಆರ್ ಡೈರೆಕ್ಟ್ಲಿ ರಿಲೇಟೆಡ್. ಹೇಗೆ ಸಿಂಪಲ್ ಆಗಿ ಹೇಳೋದಾದ್ರೆ, ವರ್ಕ್ ಡನ್
ಅಥವಾ ವರ್ಕ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನರ್ಜಿ. ಹಾಗಿತ್ತಂದ್ರೆ ಇಲ್ಲಿ ನಾನು 3 ಡೆಫಿನೇಷನ್ ಕೊಡ್ತೀನಿ, ನೀವು ಆ 3ರಲ್ಲಿ ಯಾವ್ದಾದ್ರೂ ಯೂಸ್ ಮಾಡ್ಬೋದು ನಿಮ್ಮ ಎಕ್ಸಾಮ್ ಅಲ್ಲಿ ಬರೆಯೋಕೆ. ಓಕೆ, ಸೊ ಫಸ್ಟ್ ಒನ್ ನಾನು ಏನ್ ಬರೀತೀನಿ ನೋಡಿ. ಫಸ್ಟ್ ಡೆಫಿನೇಷನ್ ಎನರ್ಜಿ ಅಂತಂದ್ರೆ ಏನು? ಫಸ್ಟ್ ಡೆಫಿನೇಷನ್, ದ ಎಬಿಲಿಟಿ ಟು ಡು ವರ್ಕ್ is called ಇಲ್ಲಿದೆ, ಆಮೇಲೆ ಬರೀತೀನಿ, is called ಎನರ್ಜಿ. ಇದು ಒಂದು ಬುಕ್ನ ಡೆಫಿನೇಷನ್ ಆಯ್ತು. ಇನ್ನೊಂದು ಡೆಫಿನೇಷನ್ ಬರುತ್ತೆ, ಏನದು? ಸೆಕೆಂಡ್ ಡೆಫಿನೇಷನ್, ದ ಕೆಪಾಸಿಟಿ ಟು ಡೂ ವರ್ಕ್ is called energy. ಓಕೆ, ಇನ್ನೊಂದು ಡೆಫಿನೇಷನ್ ಕೊಡ್ತೀನಿ ನೋಡಿ. ಇನ್ನೊಂದು ಡೆಫಿನೇಷನ್ ನೀವು ಎಕ್ಸಾಮ್ ಅಲ್ಲಿ ಯಾವುದಾದ್ರೂ ಬರಿಬಹುದು. ಓಕೆ, ವರ್ಕ್ ಡನ್ ಆನ್ ಎ ಬಾಡಿ changing its state. ಇಷ್ಟು, ಈ 3 ಡೆಫಿನೇಷನ್ ಅಲ್ಲಿ ನೀವು ಯಾವುದಾದ್ರೂ ಬರಿಬಹುದು. ಈ 3 ಡೆಫಿನೇಷನ್ ಅಲ್ಲಿ ನೀವು ಕಾಮನ್ ಟರ್ಮ್ ಒಂದು ನೋಡ್ತೀರಾ, ದಟ್ ಈಸ್ ವರ್ಕ್. ರೈಟ್, ಈ ವರ್ಕ್ನ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಡೆಫಿನೇಷನ್ ಆಗಿರ್ಬೋದು, ಪ್ಯಾರಾಮೀಟರ್, ಡಿಪೆಂಡೆಂಟ್ ಪ್ಯಾರಾಮೀಟರ್ ಆಗಿರ್ಬೋದು, ಅಥವಾ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆಗಿರ್ಬೋದು, SI ಯೂನಿಟ್ ಆಗಿರ್ಬೋದು, CGS ಯೂನಿಟ್ ಆಗಿರ್ಬೋದು, ಎಲ್ಲ ಓದಿದ್ದೀವಿ. ಸೊ ಈ 3 ಡೆಫಿನೇಷನ್ ನೋಡಿದಾಗ ನಮಗೆ ಒಂದು ರಿಯಲೈಸ್ ಆಗುತ್ತೆ, ಏನಂತಂದ್ರೆ ಎನರ್ಜಿ ಈಸ್ ನಥಿಂಗ್ ಬಟ್ ವರ್ಕ್ ಅಥವಾ ವರ್ಕ್ ಡನ್. ಸೊ E is directly proportional to work done. Okay, E is directly proportional to work done ಅಂತ ಅರ್ಥ. ಓಕೆ, ಸೊ ಹಾಗಿತ್ತಂದ್ರೆ ಎನರ್ಜಿ ಇಲ್ಲಿ ಪ್ರೆಸೆಂಟ್ ಮಾಡ್ತೇನೆ. ಎನರ್ಜಿ ಈಸ್ ನಥಿಂಗ್ ಬಟ್ ವರ್ಕ್ ಡನ್ ಅಂತ ಹೇಳ್ತಾ ಇದೀವಿ. ಹಾಗಿತ್ತಂದ್ರೆ ವಾಟ್ ಈಸ್ ದ SI ಯೂನಿಟ್ ಆಫ್ ಎನರ್ಜಿ? ಇಟ್ ಈಸ್ ಸೇಮ್ ಆಸ್ ವರ್ಕ್ ಡನ್. ಸೊ ಹಾಗಿತ್ತಂದ್ರೆ SI ಯೂನಿಟ್ ಆಫ್ ಎನರ್ಜಿ is joule and it is represented by capital letter J. ಇಷ್ಟಾಯ್ತಾ? ಸೊ ಡೆಫಿನೇಷನ್ ಮತ್ತೆ SI ಯೂನಿಟ್ ಎರಡು ಕ್ಲಿಯರಾ? ನಿಮಗೆ ಇಲ್ಲಿ ಕ್ವೆಶನ್ ಬರುತ್ತೆ, ಸರ್ ಈ ಲಾಸ್ಟ್ ಡೆಫಿನೇಷನ್ ಅರ್ಥ ಏನು? ವರ್ಕ್ ಡನ್ ಆನ್ ಎ ಬಾಡಿ ಚೇಂಜಿಂಗ್ ಇಟ್ಸ್ ಸ್ಟೇಟ್. ಏನಿದ್ರ ಅರ್ಥ? ಇಲ್ಲಿ ಬಾಡಿ ಮೇಲೆ ವರ್ಕ್ ಆಗ್ತಿದೆ, ಯಾಕೆ? ಟು ಚೇಂಜ್ ಇಟ್ಸ್ ಸ್ಟೇಟ್. ನಿಮಗೆ ಕ್ವಶನ್ ಬರುತ್ತೆ, ಸರ್ ವಾಟ್ ಡಸ್ ಇಟ್ ಮೀನ್? ಸ್ಟೇಟ್ ಅಂದ್ರೇನು? ಓಕೆ, ವಾಟ್ ಡು ಯು ಮೀನ್ ಬೈ ಸ್ಟೇಟ್? ಎಲ್ಲಿ ಕ್ವಶನ್ ಬರುತ್ತೆ, ಸರ್ ನಮಗೆ ಮೀನಿಂಗ್ ಗೊತ್ತಿಲ್ಲ, ಸ್ಟೇಟ್ ಅಂದ್ರೇನು ಅನ್ನೋರಿಗೆ ಆಲ್ರೆಡಿ ನಾವು ಫಸ್ಟ್ ಚಾಪ್ಟರ್ಲ್ಲಿ ಮಾಡಿದ್ವಿ, ಮತ್ತೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸ್ಟೇಟ್ ಅಂದ್ರೇನು? ನಾವು ಯಾವಾಗಾದ್ರೂ ಒಂದು ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸ್ ತಗೊಂಡ್ರೆ, ಅದು ಪರ್ಟಿಕ್ಯುಲರ್ಲಿ ಸಾಲಿಡ್ನ ತಗೊಂಡ್ರೆ, ಸಾಲಿಡ್ನ ಕನ್ಸಿಡರ್ ಮಾಡಿದಾಗ ಅಥವಾ ಬಾಡಿನ ಕನ್ಸಿಡರ್ ಮಾಡಿದಾಗ ಅದನ್ನ 2 ಸ್ಟೇಟಲ್ಲಿ ಡಿಫೈನ್ ಮಾಡ್ತೀವಿ. ರೈಟ್, ಸ್ಟೇಟ್ ಆಫ್ ರೆಸ್ಟ್ ಅಂಡ್ ಸ್ಟೇಟ್ ಆಫ್ ಮೋಷನ್ ಅಂತ. ಓಕೆ, ಇಲ್ಲಿ ಸ್ಟೇಟ್ ಆಫ್ ರೆಸ್ಟ್ ಅಂಡ್ ಸ್ಟೇಟ್ ಆಫ್ ಮೋಷನ್. ಈ ಸ್ಟೇಟ್ ಆಫ್ ರೆಸ್ಟ್ ಮತ್ತೆ ಸ್ಟೇಟ್ ಆಫ್ ಮೋಷನ್ ಬೇಸ್ ಮಾಡಿಕೊಂಡೆ ಇಲ್ಲಿ ಇನ್ನೊಂದು ಡೆಫಿನೇಷನ್ ಕೊಟ್ಟಿದ್ದಾರೆ, ದಟ್ ಈಸ್ ನಂಬರ್ 3 ಡೆಫಿನೇಷನ್, ದಟ್ ಈಸ್ ವರ್ಕ್ ಡನ್ ಆನ್ ಎ ಬಾಡಿ ಟು ಚೇಂಜ್ ಇಟ್ಸ್ ಸ್ಟೇಟ್. ಟು ಚೇಂಜ್ ಇಲ್ಲಿ ಮಿಸ್ ಆಗಿರ್ಬೇಕಲ್ಲ, ಬಾಡಿ ಟು ಚೇಂಜ್ ಇಟ್ಸ್ ಸ್ಟೇಟ್. ಗಾಟ್ ಇಟ್? ಇದನ್ನ ಬೇಸ್ ಮಾಡಿಕೊಂಡು ಎನರ್ಜಿನ ಡಿಫೈನ್ ಮಾಡಿರ್ತಾರೆ. ಇವಾಗ ನಮಗೆ ಕ್ವೆಶನ್ ಬರುತ್ತೆ, ನೆಕ್ಸ್ಟ್ ನೋಡಿ,
ಫಾರ್ಮ್ಸ್ ಆಫ್ ಎನರ್ಜಿ. ಸೊ ಈ ಸ್ಟೇಟ್ನ ಬೇಸ್ ಮಾಡಿಕೊಂಡು ಫಾರ್ಮ್ಸ್ ಆಫ್ ಎನರ್ಜಿ ದಟ್ ಈಸ್ ಅ ಮೆಕ್ಯಾನಿಕಲ್ ಎನರ್ಜಿ ಅಂತ ಬರುತ್ತೆ. ಸೊ ಇಲ್ಲಿ ಫಾರ್ಮ್ಸ್ ಆಫ್ ಎನರ್ಜಿ ಅಂದ್ರೆ ದೇರ್ ಆರ್ ಟೂ ಫಾರ್ಮ್ಸ್ ಆಫ್ ಎನರ್ಜಿ. ನಾವು ಫಾರ್ಮ್ಸ್ ಆಫ್ ಎನರ್ಜಿ, ಸೋರ್ಸಸ್ ಆಫ್ ಎನರ್ಜಿ ಆ ಥರ ಡಿಸ್ಕಸ್ ಮಾಡೋದು ತುಂಬಾ ಇದೆ. ನಾವು ಪರ್ಟಿಕ್ಯುಲರ್ಲಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಅ ಮೆಕ್ಯಾನಿಕಲ್ ಎನರ್ಜಿ. ಓಕೆ, ಸ್ಟೇಟ್ ಆಫ್ ದ ಬಾಡಿ ಬೇಸ್ ಮಾಡಿಕೊಂಡು. ಸೊ ಅದ್ರ ಪ್ರಕಾರ ನೋಡಿದ್ದೆ ಆದರೆ, ಓಕೆ, ಅದ್ರ ಪ್ರಕಾರ ನಾವು ನೋಡಿದ್ದೆ ಆದರೆ so first one, ನೋಡಿ, kinetic energy. Second one, potential energy. ನಾ ಹೇಳೋದು ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ನೀವು ಮತ್ತೆ ಟೆಕ್ಸ್ಟ್ ಬುಕ್ ಓದೋದು ಅವಶ್ಯಕತೆ ಇಲ್ಲ. ಓಕೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ಈ ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಟೂ ಫಾರ್ಮ್ಸ್ ಇದೆ ನಮ್ಮ ಸಿಲೆಬಸ್ಗೆ. ಯಾವುದು 9th ಸ್ಟ್ಯಾಂಡರ್ಡ್ಗೆ, ಅದು CBSE ಆಗಿರ್ಬೋದು ಅಥವಾ SSLC ಆಗಿರ್ಬೋದು. ಬಟ್ ಇಲ್ಲಿ ಈ ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಯಾವ ಬೇಸ್ ಮೇಲೆ ನಮಗೆ ಈ ಟೂ ಟೈಪ್ಸ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ನೋಡ್ಬೋದು, ಈ ಎರಡನ್ನ ನಾವು ಮೆಕ್ಯಾನಿಕಲ್ ಎನರ್ಜಿ ಅಂತ ಕರಿತೀವಿ. ಮೆಕ್ಯಾನಿಕಲ್ ಎನರ್ಜಿ ಹಾಗಿತ್ತಂದ್ರೆ ಈ ಮೆಕ್ಯಾನಿಕಲ್ ಎನರ್ಜಿ ಅಂದ್ರೇನು? ಈ ಫಸ್ಟ್ ನೀವು ಮೆಕ್ಯಾನಿಕಲ್ ಎನರ್ಜಿಯನ್ನು ತಿಳ್ಕೊಂಡ್ರೆ ನೀವು ಈ ಟೂ ಟೈಪ್ಸ್ ಆಫ್ ಎನರ್ಜಿನ ಆರಾಮ್ಸೆ ಅರ್ಥ ಮಾಡ್ಕೋಬಹುದು. ಸೊ ಫಸ್ಟ್ ಆಫ್ ಆಲ್ ಮೆಕ್ಯಾನಿಕಲ್ ಎನರ್ಜಿ ಅಂದ್ರೇನು ಇಲ್ಲಿ ನಾನು ಡಿಫೈನ್ ಮಾಡಿದ್ರೆ, ಓಕೆ, ಸೊ ಮೆಕ್ಯಾನಿಕಲ್ ಎನರ್ಜಿನ ಡಿಫೈನ್ ಮಾಡಿದ್ರೆ the energy possessed by a virtue of its state of rest or position and state of motion. ಇದು ಡೆಫಿನೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ. ಮೆಕ್ಯಾನಿಕಲ್ ಎನರ್ಜಿ ಅಂದ್ರೇನು? ದ ಎನರ್ಜಿ ಪೊಸೆಸ್ಡ್ ಬೈ ಎ ವರ್ಚ್ಯೂ ಆಫ್ ಇಟ್ಸ್ ಸ್ಟೇಟ್ ಆಫ್ ರೆಸ್ಟ್, ಪೊಸಿಷನ್, ಸ್ಟೇಟ್ ಆಫ್ ಮೋಷನ್ ಅಂತ. ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ದ ಎನರ್ಜಿ ಪೊಸೆಸ್ಡ್ ಬೈ ಅ ಬಾಡಿ, ಇಲ್ಲಿ ಒಂದು ಟರ್ಮ್ ಮಿಸ್ ಆಗಿದೆ. ಎನರ್ಜಿ ಪೊಸೆಸ್ಡ್ ಬೈ ಅ ಬಾಡಿ, ಓಕೆ, ಬೈ ಅ ಬಾಡಿ, virtue of its state of rest or position and state of motion. ನೀವು ಇಲ್ಲಿ ಎರಡು ಟರ್ಮ್ನ ನೋಡ್ಬೋದು. ಒಂದು ಸ್ಟೇಟ್ ಆಫ್ ರೆಸ್ಟ್ ಆರ್ ಪೊಸಿಷನ್ನ ಒಂದು, ಇನ್ನೊಂದು ಸ್ಟೇಟ್ ಆಫ್ ಮೋಷನ್. ರೈಟ್? ಸೊ ಬೇಸ್ಡ್ ಆನ್ ದೀಸ್ ಟೂ ಟರ್ಮ್ಸ್, ದಿಸ್ ಮೆಕ್ಯಾನಿಕಲ್ ಎನರ್ಜಿ ಅಗೇನ್ ಡಿವೈಡೆಡ್ ಇಂಟು ಟೂ ಫಾರ್ಮ್ಸ್. ಒನ್ ಈಸ್ ಕೈನೆಟಿಕ್ ಎನರ್ಜಿ, ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ ಅಂತ. ಸೊ ಇಲ್ಲಿ ಯಾವುದು ಸ್ಟೇಟ್ ಆಫ್ ರೆಸ್ಟ್ ಮತ್ತೆ ಪೊಸಿಷನ್ನ ಕನ್ಸಿಡರ್ ಮಾಡ್ತಾರೋ ಅದನ್ನು ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ. ಸೊ ಇಲ್ಲಿ ಪೊಟೆನ್ಷಿಯಲ್ ಅಂತಂದ್ರೆ ಇನ್ ಗ್ರೀಕ್ ವರ್ಡ್ ಅಲ್ಲಿ ಮೀನಿಂಗ್ ಏನಂತಂದ್ರೆ ಟು ಬಿ ಏಬಲ್. ಓಕೆ, ಟು ಬಿ ಏಬಲ್ ಅಂತಂದ್ರೆ ಏನು ಸಾಧ್ಯವೋ, ಇನ್ನೊಂದು ಏನು ಮಾಡೋಕ್ಕಾಗುತ್ತೋ ಅದನ್ನು ನಾವು ಪೊಟೆನ್ಷಿಯಲ್ ಅಂತ ಕರಿತೀವಿ. ಅದೇ ಜನರಲಿ ನಾವು ಏನಂತ ಕರಿತೀವಿ? ಕೆಪಾಸಿಟಿ ಅಂತ ಕರಿತೀವಿ, ಎಬಿಲಿಟಿ ಅಂತಲೂ ಕರಿಬೋದು. ಓಕೆ, ಸೊ ಪೊಟೆನ್ಷಿಯಲ್, ನಿನ್ನ ಪೊಟೆನ್ಷಿಯಲ್ ಏನು? ಜನರಲಿ ನೀವು ಮಾತಾಡ್ತಿರ್ಬೇಕಾದ್ರೆ ಅವ್ನ ಪೊಟೆನ್ಷಿಯಲ್ ಏನು ಮಾಡ್ಬೋದು ಅವನು ಅನ್ನೋದು ಕ್ವೆಶನ್ ಮಾರ್ಕ್ ಬರುತ್ತೆ. ಸೊ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಅಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ಸ್ಟೇಟ್ ಆಫ್ ರೆಸ್ಟ್ ಆರ್ ಪೊಸಿಷನ್. ಮತ್ತೆ ಕೈನೆಟಿಕ್ ಎನರ್ಜಿ ಅಂದ್ರೇನು? ಕೈನೆಟಿಕ್ ಅಂದ್ರೆ ಮೂವಿಂಗ್. ಓಕೆ, ಕೈನೆಟಿಕ್ ಅಂದ್ರೆ ಮೂವಿಂಗ್. ಬೇಸ್ಡ್ ಆನ್ ದೀಸ್ ಟೂ ಟರ್ಮ್ಸ್ we have a two forms of energy, that is kinetic energy and potential energy. So first one of the type ನೋಡೋಣ, kinetic energy. ಸೊ ಈ kinetic energy ಅಂತಂದ್ರೆ ಇಲ್ಲಿ ಜನರಲಿ
ಕೆ ಇಂದ ಪ್ರೆಸೆಂಟ್ ಮಾಡ್ತಾರೆ. ಓಕೆ, ಕೆ ಡಾಟ್ ಇ ಅನ್ನೋದು ಬರಿಬೋದು, ನೋ ಪ್ರಾಬ್ಲಮ್. ಓಕೆ, ಸೊ ಕೈನೆಟಿಕ್ ಎನರ್ಜಿ ಅಂದ್ರೆ ನಾನು ಫಸ್ಟ್ ಆಫ್ ಆಲ್ ಕೈನೆಟಿಕ್. ಸೊ ಕೈನೆಟಿಕ್ ಅನ್ನೋ ಮೀನಿಂಗ್ ನಿಮ್ಗೆ ಗೊತ್ತಾದರೆ ಆರಾಮ್ಸೆ ನೆನ್ಪಿಟ್ಕೋಬಹುದು. ಸಮ್ಟೈಮ್ಸ್ ನೀವು ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗ್ತೀರಾ. ಸೊ ಡೆಫಿನೇಷನ್ ಬರಿಬೇಕಾದ್ರೆ ಯಾವುದಕ್ಕೆ ಕೈನೆಟಿಕ್ ಎನರ್ಜಿ ಡೆಫಿನೇಷನ್ ಬರೀಬೇಕು, ಯಾವುದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಡೆಫಿನೇಷನ್ ಬರೀಬೇಕು ಅನ್ನೋದು. ಸೊ ಅದಕ್ಕೆ ನಾನು ಇಲ್ಲಿ ಬರೀತಾ ಇದ್ದೀನಿ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಅಂದರೆ ಮೂವಿಂಗ್, ಮೂವಿಂಗ್ ಅಥವಾ ಮೋಷನ್. ಓಕೆ, ಸೊ ದ್ಯಾಟ್ ಈಸ್ ದ ಮೀನಿಂಗ್. ಡೆಫಿನೇಷನ್ ಬರೆಯೋದಾದ್ರೆ ಡೆಫಿನೇಷನ್ ಯಾವ ಥರ ಬರೀತೀವಿ? ದ ಎನರ್ಜಿ possessed by a body due to its state of ರೆಸ್ಟ್ ಬರಿಬೇಕಾ, ಮೋಷನ್ ಬರಿಬೇಕಾ? ಇಲ್ಲಿ ಕೈನೆಟಿಕ್ ಮೂವಿಂಗ್ ಅಂತ ಹೇಳ್ತಾ ಇರೋದು. ಸೊ ಸ್ಟೇಟ್ ಆಫ್ ಮೋಷನ್, ಸ್ಟೇಟ್ ಆಫ್ ಮೋಷನ್ is called kinetic energy. Kinetic energy. ಇದನ್ನ ಶಾರ್ಟ್ ಆಗಿ ಕೆ ಡಾಟ್ ಇ ಅಂತಾನೂ ಬರಿಬೋದು ಆರ್ ಜಸ್ಟ್ ಕೆ ಅಂತಾನೂ ಬರಿಬೋದು, ನಿಮ್ಮ ಇಷ್ಟ. ಓಕೆ, ದ ಎನರ್ಜಿ possessed by a body due to its state of motion is called kinetic energy. ಬೈ ವರ್ಚ್ಯೂ ಆಫ್ ಅನ್ನು ಹೇಳ್ತಾರೆ, ಅದನ್ನು ಬರಿಬೋದು, ನೋ ಪ್ರಾಬ್ಲಮ್. ದಿಸ್ ಇಸ್ ಆಲ್ಸೋ ರೈಟ್. ಈಸಿಯಾಗಿ ನೀವು ನೆನ್ಪಿಟ್ಕೋಬಹುದು. ಹಾಗಿತ್ತಂದ್ರೆ ಇದು ಡೆಫಿನೇಷನ್ ಆಯಿತು. ಎಸ್ ಐ ಯೂನಿಟ್ ಏನು? ಎಸ್ ಐ ಯೂನಿಟ್ ಎನಿ ಫಾರ್ಮ್ ಆಫ್ ಎನರ್ಜಿ, ಎನಿ ಫಾರ್ಮ್ ಆಫ್ ಎನರ್ಜಿ, ಅದು ಎಲೆಕ್ಟ್ರಿಕಲ್ ಎನರ್ಜಿ ಆಗಿರ್ಬೋದು, ಪೊಟೆನ್ಷಿಯಲ್ ಎನರ್ಜಿ ಆಗಿರ್ಬೋದು, ಕೈನೆಟಿಕ್ ಎನರ್ಜಿ ಆಗಿರ್ಬೋದು, ವರ್ಕ್ ಡನ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಾನ್ ವೋಲ್ಟ್ ಆಗಿರ್ಬೋದು, ಆಲ್ ದ ಫಾರ್ಮ್ಸ್ ಆಫ್ ಎನರ್ಜಿ, ನ್ಯೂಕ್ಲಿಯರ್ ಎನರ್ಜಿ ಆಗಿರ್ಬೋದು, ಹೀಟ್ ಎನರ್ಜಿ ಆಗಿರ್ಬೋದು, ಸ್ಟೇಟ್ ನಾವು ಎಸ್ ಐ ಯೂನಿಟ್ನ ತಗೊಂಡ್ರೆ ಎಲ್ಲದರಲ್ಲೂ ಸೇಮ್ ಯೂನಿಟ್ ಆಗಿರುತ್ತೆ, ದ್ಯಾಟ್ ಈಸ್ ಅ ಜೌಲ್. ಗಾಟ್ ಇಟ್? ಸೊ ಇಲ್ಲಿ ಎಸ್ ಐ ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ ಇಟ್ ಈಸ್ ಜೌಲ್ ರೆಪ್ರೆಸೆಂಟೆಡ್ ಬೈ ಜೆ. ಹಾಗಿದಂದ್ರೆ ಈ ಕೈನೆಟಿಕ್ ಎನರ್ಜಿ ಅನ್ನೋದು ದ ಎನರ್ಜಿ ಅಸೋಸಿಯೇಟೆಡ್ ವಿತ್ ಎ ಮೂವಿಂಗ್ ಬಾಡೀಸ್. ಯಾವುದೇ ಬಾಡಿ ಮೋಷನ್ ಅಲ್ಲಿದ್ರೆ ಅದ್ರ ಜೊತೆ ಈ ಕೈನೆಟಿಕ್ ಎನರ್ಜಿ ಇದ್ದೇ ಇರುತ್ತೆ. ಎಕ್ಸಾಂಪಲ್, ಫ್ಲೋಯಿಂಗ್ ವಾಟರ್, ಅದು ರಿವರ್ದಾಗಿರ್ಬೋದು ಅಥವಾ ಸಮುದ್ರದ ನೀರಾಗಿರ್ಬೋದು ಅಥವಾ ಯಾವುದೇ ನೀರಾಗಿರ್ಬೋದು, ಯಾವುದು ಫ್ಲೋ ಆಗ್ತಿರುತ್ತೆ ಅದ್ರ ಜೊತೆ ಕೈನೆಟಿಕ್ ಎನರ್ಜಿ ಇದ್ದೇ ಇರುತ್ತೆ. ಮೂವಿಂಗ್ ಕಾರ್, ಮೂವಿಂಗ್ ಬಸ್ ಆರ್ ಎಲ್ಸ್ ಮೂವಿಂಗ್ ವೆಹಿಕಲ್ಸ್, ಎನಿಥಿಂಗ್ ಇಫ್ ಇಟ್ ಈಸ್ ಇನ್ ಮೋಷನ್, the energy associated with this moving bodies is called kinetic energy. ಅದು ಯಾವುದೇ ಆಗಿರಲಿ, ಮೋಷನ್ ಅಲ್ಲಿದ್ರೆ ಅದ್ರ ಜೊತೆ ಕೈನೆಟಿಕ್ ಎನರ್ಜಿ ಇದ್ದೇ ಇರುತ್ತೆ. ಗಾಟ್ ಇಟ್? ಓಕೆ, ಹಾಗಿತ್ತಂದ್ರೆ ಸರ್ ನಮಗೆ ಡೆಫಿನೇಷನ್ ಗೊತ್ತಾಯ್ತು, ಅದಾದ್ಮೇಲೆ ನಮಗೆ ಮೀನಿಂಗ್ ಸಹಿತ ಗೊತ್ತಾಯ್ತು. ನಾನು ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡಬೇಕು, ಕೈನೆಟಿಕ್ ಎನರ್ಜಿನ ನಾನು ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಎನರ್ಜಿ ಜೊತೆ ಆ ಬಾಡಿ ಮೂವ್ ಆಗ್ತಿದೆ, ಐ ವಾಂಟ್ ಟು ಕ್ಯಾಲ್ಕುಲೇಟ್ ಇಟ್ ಅನ್ನೋರಿಗೆ ಇಲ್ಲಿ ಮ್ಯಾಥಮೆಟಿಕಲ್ ಇಕ್ವೇಷನ್ಸ್ ಐತಾ ಇದೆ. ಸೊ ಅದನ್ನು ಯಾವ ಥರ ಬರಿಬೋದು? ಸಪೋಸ್ ನಾನು ಎಕ್ಸ್ಪ್ರೆಷನ್ ಬರಿತೀನಿ, ಕೈನೆಟಿಕ್ ಎನರ್ಜಿ ಈಸ್ ಗಿವನ್ ಬೈ ಆಫ್ ಎಮ್ ವಿ ಸ್ಕ್ವೇರ್. ದಿಸ್ ಈಸ್ ಮ್ಯಾಥಮೆಟಿಕಲ್ ರಿಲೇಷನ್. ಸೊ ಇಲ್ಲಿ ಕೆ ಇ ಅನ್ನೋದು ಕೈನೆಟಿಕ್ ಎನರ್ಜಿ, ಎಮ್ ಅನ್ನೋದು ಮಾಸ್ ಆಫ್ ದ ಬಾಡಿ, mass of the body, v speed of the body, speed of the body. Some textbook ಅಲ್ಲಿ ಇದನ್ನ velocity of the body ಅಂತಾನು ಮೆನ್ಷನ್ ಮಾಡಿರ್ತಾರೆ. ಸೇಮ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಸಪೋಸ್ ವೆಲಾಸಿಟಿ ಅಂತ ತಗೊಂಡ್ರು, ವೆಲಾಸಿಟಿ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಓಕೆ, ಅದು ನೆಗೆಟಿವ್ ಅಲ್ಲಿ ಬರಿಬೋದು, ಪಾಸಿಟಿವ್ ಅಲ್ಲಿ ಬರಿಬೋದು, ಬೇಸ್ಡ್ ಆನ್ ಡೈರೆಕ್ಷನ್. ಸ್ಕ್ವೇರ್ ಆಫ್ ನೆಗೆಟಿವ್ ತಗೊಂಡ್ರೆ ಏನಾಗುತ್ತೆ? ಪಾಸಿಟಿವ್ ಬರುತ್ತೆ. ಸ್ಕ್ವೇರ್ ಆಫ್ ಪಾಸಿಟಿವ್ ತಗೊಂಡ್ರು ಪಾಸಿಟಿವೇ ಬರೋದು. ಸೊ ಅದರಿಂದ ಇನ್ಸ್ಟೆಡ್ ಆಫ್ ರೈಟಿಂಗ್ ವೆಲಾಸಿಟಿ ಐ ಆಮ್ ರೈಟಿಂಗ್ ಇಟ್ ಆಸ್ ಎ ಸ್ಪೀಡ್. ಗಾಟ್ ಇಟ್? ಓಕೆ, ಸೊ ದಿಸ್ ಕೈನೆಟಿಕ್ ಎನರ್ಜಿ ಈಸ್ ಆಲ್ವೇಸ್ ಪಾಸಿಟಿವ್ ಅಂಡ್ ದಿಸ್ ಕೈನೆಟಿಕ್ ಎನರ್ಜಿ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಓಕೆ, ಸೊ ಇಲ್ಲಿ ಬರೀತೀನಿ ನೋಡಿ, ಸ್ಕೇಲಾರ್ ಕ್ವಾಂಟಿಟಿ.
ಸ್ಕೇಲಾರ್ ಕ್ವಾಂಟಿಟಿ. ಓಕೆ, ಸೊ ನಿಮ್ಗೆ ಕ್ವಶನ್ ಕೇಳ್ತೀರಾ, ಸರ್ ಈ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಹೇಗೆ ಬಂತು, ಹಾಫ್ mv² ಅಂತ ಹೇಗೆ ಬಂತು ಅವ್ರಿಗೆ? ಓಕೆ, ಈ ಡೌಟ್ ಇದ್ದವ್ರಿಗೆ ಇಲ್ಲಿ ನೋಡ್ಬೋದು. K.E kinetic energy that is equal to half mv². ಇದು ಹೇಗೆ ಬಂತು ಅನ್ನೋರ್ಗೆ ನೋಡಿ, ಜನರಲಿ ವರ್ಕ್ ಡನ್ is given by F.S, that is the product of magnitude of force and displacement of the body. ಇಲ್ಲಿ ನಾವು ಲಾಸ್ಟ್ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ F ನ ಫೋರ್ಸ್ is given by ma ಅಂತ ಬರೆದಿದ್ವಿ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಸೆಕೆಂಡ್ ಲಾ, ರೈಟ್? ಸೊ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಕ್ಸಲರೇಷನ್. ಯಾವುದೇ ಬಾಡಿಯಲ್ಲಿ ಆಕ್ಸಲರೇಷನ್ ಪ್ರೊಡ್ಯೂಸ್ ಆಗಬೇಕಂದ್ರೆ ಫೋರ್ಸ್ ಮಸ್ಟ್ ಬಿ ದೇರ್, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಓಕೆ, ಹಾಗಿತ್ತಂದ್ರೆ ನಮಗೆ ಇಲ್ಲಿ W ಇಸ್ ಈಕ್ವಲ್ ಟು F ವ್ಯಾಲ್ಯೂ ಗೊತ್ತಾಯ್ತು, ದಟ್ ಈಸ್ ma. ಹಾಗಿತ್ತಂದ್ರೆ ವಾಟ್ ಅಬೌಟ್ ದಿಸ್? ಎಸ್, ಇಲ್ಲಿ ನಮಗೆ ಇಕ್ವೇಶನ್ಸ್ ಆಫ್ ಮೋಷನ್ ನ ತಗೊಂಡಾಗ ನಿಮಗೆ 3 ಇಕ್ವೇಶನ್ಸ್ ಆಫ್ ಮೋಷನ್ ಇದೆ. V ಇಸ್ ಈಕ್ವಲ್ ಟು u ಪ್ಲಸ್ at. ಓಕೆ, ನೆಕ್ಸ್ಟ್ ಒನ್ S ಇಸ್ ಈಕ್ವಲ್ ಟು ut ಪ್ಲಸ್ ಆಫ್ at². ಲಾಸ್ಟ್ ಒನ್ v² ದಟ್ ಈಸ್ ಈಕ್ವಲ್ ಟು u² ಪ್ಲಸ್ 2as ಅಂತ. ಆಲ್ರೆಡಿ ನಿಮಗೆ ಮೀನಿಂಗ್ ಗೊತ್ತಿದೆ. V means final velocity, u means initial velocity, a means acceleration produced in the body, t is the time. Okay, ಇಲ್ಲಿ s ಅಂದ್ರೆ ಡಿಸ್ಪ್ಲೇಸ್ಮೆಂಟ್, ಸೇಮ್ ಮೀನಿಂಗ್. ಓಕೆ, ಇಷ್ಟು ನಮಗೆ ಇಕ್ವೇಶನ್ಸ್ ಆಫ್ ಮೋಷನ್ ಇಂದ ಸಿಕ್ಕಿದೆ. ಇಕ್ವೇಶನ್ಸ್ ಆಫ್ ಮೋಷನ್ ಇಂದ ಸಿಕ್ಕಿದೆ. ಓಕೆ, ಸೊ ಇದು ನ್ಯೂಟನ್ಸ್ ಲಾ ಆಫ್ ಮೋಷನ್ ಇಂದ ಸಿಕ್ಕಿದೆ. ಸೊ ಹಾಗಿತ್ತಂದ್ರೆ ನಮಗೆ ಎಸ್ ಬೇಕು. ಎಸ್ ನ ಯಾವ ತರ ಫೈಂಡ್ ಮಾಡಬಹುದು? ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಕೈನೆಟಿಕ್ ಎನರ್ಜಿ ಅಂತಂದ್ರೆ, ಓಕೆ, ಎನರ್ಜಿ ಅಂದ್ರೆ ಯಾವ ತರ ಡಿಫೈನ್ ಮಾಡಿದೆ ಅಕಾರ್ಡಿಂಗ್ ಟು ಲಾಸ್ಟ್, ದಟ್ ಈಸ್ ದ ಥರ್ಡ್ ಡೆಫಿನೇಷನ್. ಇಟ್ ಈಸ್ ದ ವರ್ಕ್ ಡನ್ ಆನ್ ಎ ಬಾಡಿ ಟು ಚೇಂಜ್ ಇಟ್ಸ್ ಸ್ಟೇಟ್ ಅಂತ ಹೇಳ್ತಾ ಇದೀವಿ, ರೈಟ್? ಸೊ ಹಾಗಿತ್ತಂದ್ರೆ ಇಲ್ಲಿ ನೋಡಿ, ಒಂದು ಬಾಡಿ ಇದೆ. ಓಕೆ, ಬಾಡಿ ಇದೆ. ಒಂದು ಬಾಡಿ ಇದೆ. ಸೊ ಈ ಬಾಡಿ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ. ಓಕೆ, ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ. ಸೊ ಇದ್ರ ಮೇಲೆ ಇನಿಷಿಯಲ್ ಇಟ್ ಈಸ್ ಮೂವಿಂಗ್ ವಿತ್ ಯು. ಓಕೆ, ಆಫ್ಟರ್ ಸಮ್ ಟೈಮ್ಸ್ the velocity of the body is v and force acting on this is F. Okay, force is F. So ಇಲ್ಲಿ ಫೋರ್ಸ್ ಆಕ್ಟ್ ಆಗಿದ್ರೆ ಆಕ್ಸಲರೇಷನ್ ಪ್ರೊಡ್ಯೂಸ್ ಆಗುತ್ತೆ. ಆಕ್ಸಲರೇಷನ್ ಪ್ರೊಡ್ಯೂಸ್ ಆಗಿದ್ರೆ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ. ವೆಲಾಸಿಟಿ ಚೇಂಜ್ ಆಗೋದ್ರಿಂದ ಆಕ್ಸಲರೇಷನ್ ಬರುತ್ತೆ, ರೈಟ್? ಆಕ್ಸಲರೇಷನ್ ಡೆಫಿನೇಷನ್ ನೋಡಿದ್ರೆ ಇಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಬರೀತಿದ್ವಿ, ರೈಟ್? ಸೊ ಇದ್ರ ಪ್ರಕಾರ ನಾವು ನೋಡಿದ್ದಾದ್ರೆ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೈಮ್. ಸೊ ನನಗೆ ಬಾಡಿ ಇಲ್ಲಿಂದ ಇಲ್ಲಿವರೆಗೆ ಬಂತು. ಬಾಡಿ ಇಲ್ಲಿಂದ ಇಲ್ಲಿವರೆಗೆ ಬಂತು. ಇವಾಗ ಇದ್ರ ವೆಲಾಸಿಟಿ ಎಷ್ಟು? ವಿ. ವೆಲಾಸಿಟಿ ವಿ, ಫೈನಲ್ ವೆಲಾಸಿಟಿ. ಸೊ ನನ್ನ ಕ್ವಶನ್ ಏನಂತಂದ್ರೆ, ಇಲ್ಲಿಂದ ಇಲ್ಲಿಗೆ ಬರೋಕೆ, ಓಕೆ, ಇಲ್ಲಿಂದ ಇಲ್ಲಿಗೆ ಬರೋಕೆ ಎಷ್ಟು ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಕವರ್ ಮಾಡ್ತು ಅನ್ನೋದು. ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಕವರ್ಡ್ ಬೈ ಇಟ್? ನೀವು ಡಯಾಗ್ರಾಮ್ನ ನೋಡ್ಬೋದು. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೈಮ್. ಸೊ ಇಫ್ ಇಟ್ ಈಸ್ ಇಂಡಿಪೆಂಡೆಂಟ್ ಟೈಮ್, ಯಾವ ಇಕ್ವೇಶನ್ಸ್ ಆಫ್ ಮೋಷನ್ನ ಯೂಸ್ ಮಾಡಬೇಕು? ಇಲ್ಲಿ ಟಿ ಇದೆ, ಯು ಕ್ಯಾನ್ ನಾಟ್ ಯೂಸ್. ಇಲ್ಲಿ ಟಿ ಇದೆ, ಯು ಕ್ಯಾನ್ ನಾಟ್ ಯೂಸ್. ಬಟ್ ಇಲ್ಲಿ ಯೂಸ್ ಮಾಡ್ಬೋದು. ಯಾವುದದು? ಸೊ ದ್ಯಾಟ್ ಈಸ್ v² ಈಸ್ ಈಕ್ವಲ್ ಟು u² ಪ್ಲಸ್ 2s. ಆ ಫಾರ್ಮುಲಾನ ಯೂಸ್ ಮಾಡಿದ್ರೆ v² ದ್ಯಾಟ್ ಈಸ್ ಈಕ್ವಲ್ ಟು u² ಪ್ಲಸ್ 2as. ಓಕೆ, ನನಗೆ ಇಲ್ಲಿ ಎಸ್ ಬೇಕು. ಈಕ್ವೇಶನ್ ಅಲ್ಲಿ ವರ್ಕ್ ಡನ್ ma ಎಸ್ ಬೇಕು. ನನಗೆ ಎಫ್ ಆಲ್ರೆಡಿ ಸಿಕ್ಕಿದೆ.
ಎಸ್ ಬೇಕು. ಸೊ ಎಸ್ ಬೇಕಾಗಿರೋದ್ರಿಂದ ಜಸ್ಟ್ ರೀಅರೇಂಜಿಂಗ್ ದ ಇಕ್ವೇಶನ್ 2as. ನನಗೆ ಎಸ್ ಬೇಕಾಗಿರೋದ್ರಿಂದ ಎಸ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2as. 2a ಬರುತ್ತಾ, ರೈಟ್? ಇಷ್ಟ ಆಯ್ತು. ಸೊ ಅಕಾರ್ಡಿಂಗ್ ಟು ದ ಫಾರ್ಮುಲಾ, ದಟ್ ಈಸ್ ವರ್ಕ್ ಡನ್ that is equal to work done is equal to F dot S. So W is equal to F. F is nothing but MA. ಹಾಗಿತ್ತಂದ್ರೆ S ಎಷ್ಟು ಬಂದಿದೆ? ಡಿಸ್ಪ್ಲೇಸ್ಮೆಂಟ್ V square minus U square divided by 2A, right? ಸೊ ನೀವು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೋದು. A and A get cancel. ನಿಮಗೆ ಉಳಿಯೋದು W is nothing but M V square minus U square divided by 2, right? ಸೊ ಇದು ವರ್ಕ್ ಡನ್ ಆಯಿತು. ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಆಫ್ ಎನರ್ಜಿ ಏನು ಹೇಳುತ್ತೆ? ಎನರ್ಜಿ ಈಸ್ ನಥಿಂಗ್ ಬಟ್ ದ ವರ್ಕ್ ಡನ್ ಆನ್ ಎ ಬಾಡಿ ಟು ಚೇಂಜ್ ಇಟ್ಸ್ ಅ ಸ್ಟೇಟ್. ಇಲ್ಲಿ ಸ್ಟೇಟ್ ಚೇಂಜ್ ಆಯಿತು, ರೈಟ್? ಸೊ ಸಪೋಸ್ ಇದನ್ನು ನಾನು ಎನರ್ಜಿ ಅಂತ ಕನ್ಸಿಡರ್ ಮಾಡೋದು. ಸಪೋಸ್ ಇನ್ ಡೆಫಿನೇಷನ್ ಪ್ರಕಾರ ಎನರ್ಜಿನೇ. ಸೊ ಕೈನೆಟಿಕ್ ಎನರ್ಜಿ ದ್ಯಾಟ್ ಈಸ್ ಗಿವೆನ್ ಬೈ ಎಮ್ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2. ಸಪೋಸ್ ಇನಿಷಿಯಲಿ the body is at rest ಅಂದ್ರೆ ಇನಿಷಿಯಲ್ ವೆಲಾಸಿಟಿ 0. ಹಾಗಿತ್ತಂದ್ರೆ ಏನಾಗುತ್ತೆ? ಇಲ್ಲಿ ಬರೀತೀನಿ. ಕೈನೆಟಿಕ್ ಎನರ್ಜಿ that is given by m v square 0 square divided by 2. ಇದನ್ನೇ ನಾನು ಕೈನೆಟಿಕ್ ಎನರ್ಜಿ that is equal to of m v square ಅಂತ ಬರೀತೀನಿ. ಅರ್ಥ ಆಯ್ತಾ ಹೇಗೆ ಆ ಈಕ್ವೇಶನ್ ಬಂತು ಅನ್ನೋದು? ಸೊ ಇಲ್ಲಿ k dot e got it? So this is the mathematical relation we derived. Got it? Next questions based on kinetic energy. So kinetic energy formula ಏನು? Kinetic energy is nothing but of into mass into velocity square, right? So ಇದನ್ನ ನಾವು ಯಾವ ತರ ಬರೀತೀವಿ? ಆಫ್ ಇಂಟು ಮಾಸ್ ಇಂಟು ಸ್ಪೀಡ್ ಸ್ಕ್ವೇರ್ ಅಂತಾನು ಬರೀಬಹುದು, ಅಥವಾ ವೆಲಾಸಿಟಿ ಸ್ಕ್ವೇರ್ ಅಂತಾನು ಬರೀಬಹುದು, ಸ್ಪೀಡ್ ಸ್ಕ್ವೇರ್. ಓಕೆ. ಅಕಾರ್ಡಿಂಗ್ ಟು ದ ಕ್ವಶನ್, an object of mass 15 kg, ನೋಡ್ಬೋದು ಇಲ್ಲಿ 15 kg is moving with a uniform velocity. ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿದೆ. ಓಕೆ, ಯೂನಿಫಾರ್ಮ್ ವೆಲಾಸಿಟಿ, ನಾಟ್ ಕಾನ್ಸ್ಟೆಂಟ್, ಯೂನಿಫಾರ್ಮ್ ವೆಲಾಸಿಟಿ ಸೇಮ್ ಆಗಿದೆ. ದಟ್ ಈಸ್ 4 meter per second ಥ್ರೂ ಔಟ್ ದ ಜರ್ನಿ. ವಾಟ್ ಈಸ್ ದ ಕೈನೆಟಿಕ್ ಎನರ್ಜಿ ಪೊಸೆಸ್ಡ್ ಬೈ ದ ಆಬ್ಜೆಕ್ಟ್? ಸೊ ಇಲ್ಲಿ ವೆಲಾಸಿಟಿ ಕೊಟ್ಟಿರೋದು, ನಮಗೆ ಕೇಳ್ತಿರೋದು ಕೈನೆಟಿಕ್ ಎನರ್ಜಿ. ಸೊ ಅಕಾರ್ಡಿಂಗ್ ಟು ದಿಸ್ ಗಿವೆನ್ ಡೇಟಾ ಪ್ರಕಾರ ನಮಗೆ ಮಾಸ್ ಆಫ್ ದ ಬಾಡಿ ಅಥವಾ ಆಬ್ಜೆಕ್ಟ್ ಇದೆ, ಆಮೇಲೆ ವೆಲಾಸಿಟಿ ಇದೆ, ದಟ್ ಈಸ್ 4 meter per second. ನಮಗೆ ಕೈನೆಟಿಕ್ ಎನರ್ಜಿ ಬೇಕು. ಸೊ ಫಸ್ಟ್ ನಾವು ಡೇಟಾ ಬರ್ಕೊಂಡ್ಮೇಲೆ ಯೂನಿಟ್ಸ್ ಚೆಕ್ ಮಾಡಬೇಕು. ಯೂನಿಟ್ಸ್ ಅಲ್ಲಿ ಏನಾಗಿರ್ಬೇಕಂದ್ರೆ ಸೇಮ್ ಸಿಸ್ಟಮ್ ಅಲ್ಲಿ ಇರಬೇಕು. SI ಸಿಸ್ಟಮ್. ಸೊ ನೋ ನೀಡ್ ಟು ಚೇಂಜ್. kg is the SI unit of a mass, meter per second is the SI unit of a velocity. ನಮಗೆ ಕೈನೆಟಿಕ್ ಎನರ್ಜಿ ಬೇಕು. ಸೊ by kinetic energy that is given by of mv square. So of into mass is 15 kg into velocity 4 into 4 square. Okay, so 4 square ಇದನ್ನು ನಾನು ಸಿಂಪಲ್ ಆಗಿ 4 into 4 ಅಂತ ಬರೀತಿದ್ದೀನಿ. 2 1s are 2 2s are. ಸೊ ಎಷ್ಟು ನಿಮ್ಗೆ ಉಳಿಯಿತು? ಸೊ ಕೈನೆಟಿಕ್ ಎನರ್ಜಿ ಇಸ್ ಗಿವನ್ ಬೈ 15 into 8. ಓಕೆ, ಸೊ 15 into 8 ಮಾಡಿದ್ರೆ 40 120. ಸೊ ಕೈನೆಟಿಕ್ ಎನರ್ಜಿ
is 120 joule. This is the required solution. Okay, 4 meter travel ಆಗ್ತಿದೆ. Mass of the body 15 kg ಇದೆ. Okay, V square ಮಾಡಿದ್ರೆ okay 8 into 15 ಎಷ್ಟಾಯಿತು. Okay, so next what is the work to be done to increase the velocity of a car from 30 km per hour to 60 km per hour if the mass of the car is 1500 kg? ಇಲ್ಲಿ ಕ್ವೆಶ್ಚನ್ ನೋಡಿ, ವಾಟ್ ಈಸ್ ದ ವರ್ಕ್ ಡನ್? ಸೊ ಅಕಾರ್ಡಿಂಗ್ ಟು ದ ಫಾರ್ಮುಲಾ ಇಲ್ಲಿ ನೋಡಿ, ವಾಟ್ ಈಸ್ ದ ವರ್ಕ್ ಡನ್? m bracket of v square minus u square divided by 2. ಓಕೆ, ಸೊ ಈ ಫಾರ್ಮುಲಾ ಯೂಸ್ ಮಾಡಬೇಕಾಗತ್ತೆ. ಸೊ ಅಕಾರ್ಡಿಂಗ್ ಟು ದ ಡೇಟಾ ಬರ್ಕೊಳ್ಳೋದಾದ್ರೆ, ಡೇಟಾ ವರ್ಕ್ ಡನ್ ಬಗ್ಗೆ ಕೇಳಿರೋದು, therefore w is question mark. Next, increase the velocity of the car from 30 km per hour to 60 km per hour. So initial velocity 30 km per hour ph ಅಂತ ಬರೀತೀನಿ. ಓಕೆ, ಫೈನಲ್ ವೆಲಾಸಿಟಿ 60 km per hour ಅಂತಿದೆ. ಮಾಸ್ ಎಷ್ಟಿದೆ? ಮಾಸ್ ಆಫ್ ದ ಕಾರ್ ಈಸ್ 1500 kg ಎಷ್ಟಿದೆ. ಸೊ ಡೇಟಾ ಬರ್ಕೊಂಡ್ವಿ. ಡೇಟಾ ಬರ್ಕೊಂಡ್ಮೇಲೆ ನಾವು ಯೂನಿಟ್ನ ಚೆಕ್ ಮಾಡಬೇಕು. ಡಬ್ಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಇನಿಷಿಯಲ್ ವೆಲಾಸಿಟಿ 30 km per hour ಇದೆ. ವೆಲಾಸಿಟಿ ಎಸ್ ಐ ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್ ಇದೆ. ಇಲ್ಲೂ ಸಹಿತ ಕಿಲೋಮೀಟರ್ ಪರ್ ಅವರ್ ಇದೆ. ನಾವು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು. ಸೊ ಕನ್ವರ್ಷನ್ ನಾವು ಆಲ್ರೆಡಿ ಕಲ್ತಿದ್ದೇವೆ. ಓಕೆ, ಹೇಗೆ ಮತ್ತೊಂದು ಸತಿ ಹೇಳ್ತೀನಿ, ಯಾಕೆಂದರೆ ನ್ಯೂ ಸ್ಟೂಡೆಂಟ್ ಜಾಯ್ನ್ ಆಗಿರ್ತೀರಾ. ಓಕೆ, ಸೊ ಅವರಿಗೆ 1 ಕಿಲೋಮೀಟರ್ ಪರ್ ಅವರ್ನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡೋಕ್ಕೆ. ಸೊ 1 ಕಿಲೋಮೀಟರ್ ಪರ್ ಅವರ್ ಅಂತಂದರೆ ಡಿವೈಡೆಡ್ ಬೈ 1 hour. ಸೊ ಈ 1 ಕಿಲೋಮೀಟರ್ನ ಮೀಟರ್ ಕನ್ವರ್ಟ್ ಮಾಡಿದ್ರೆ 1000 meters ಡಿವೈಡೆಡ್ ಬೈ 1 hourನ ಸೆಕೆಂಡ್ಸ್ ಕನ್ವರ್ಟ್ ಮಾಡಿದ್ರೆ ಎಷ್ಟು? 1 ಅವರಲ್ಲಿ 60 minutes ಇರುತ್ತೆ. 1 minute ಎಷ್ಟು? 60 seconds. ಸೊ 60 into 60 seconds. ಸೊ ಅದನ್ನು 3600 seconds ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ರೆ 20 and 20. ಓಕೆ, ಸೊ 2 5 10, 2 1 2, 2 8 16. ಸೊ ನಿಮಗೆ ಸಿಂಪ್ಲಿಫೈ ಮಾಡಿದ್ಮೇಲೆ 1 kilometer per hour is nothing but 5/18 meter per second. ಓಕೆ, ಸೊ ಇದನ್ನು ನಾವು ಈ ಥರ ನಾವು ಬರೀಬೋದು. 1 kilometer per hour that is equal to 5/18 meter per second. ಅದೇ ನೀವು 1 meter per secondನ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 18 divided by 5 kilometer per hour. ಸೊ ಇದು ಕನ್ವರ್ಷನ್. ಓಕೆ, ಸೊ ಅದು ನೀವು ನೆನ್ಪಿಡ್ಕೋಬೇಕಾಗತ್ತೆ. ನಮಗೆ ಬೇಕಾಗಿರೋದು ವರ್ಕ್ ಡನ್. ಸೊ ವರ್ಕ್ ಡನ್ನ ನಾವು ನೋಡೋದಾದ್ರೆ ಬಿಫೋರ್ ದ್ಯಾಟ್ ವಿ ಹ್ಯಾವ್ ಟು ಕನ್ವರ್ಟ್ ದಿಸ್. ಸೊ 30 into 1 kilometer per hour ಬರೀಬೋದು. 1 kilometer per hourನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಿದ್ರೆ 5 divided by 18 meter per second. ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ, ಓಕೆ, ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 3 18, 3 30. ಓಕೆ, 2 3 6, 2 5 10. ಸೊ 25/3 meter per second. ಸೇಮ್ ಇಲ್ಲೂ ಸಹಿತ 60 into 5/18. ಓಕೆ, 6 3 18, 6 60. ಸೊ ಇಲ್ಲಿ 50 divided by 3 meter per second. ಸೊ ಯೂನಿಟ್ ಕನ್ವರ್ಟ್ ಆಯಿತು. ಸೊ ನೆಕ್ಸ್ಟ್ ಏನು ಮಾಡೋದು? ವರ್ಕ್ ಡನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಬಿಫೋರ್ ದ್ಯಾಟ್ ಒಂದೊಂದು ಸಾರ್ತಿ ಬರೀತೀನಿ ಮತ್ತೆ. ಯು ಎಷ್ಟು ವಿ ಎಷ್ಟು ಅನ್ನೋದು, ಹಾಗೆ ಮಾಸ್
ಹಾಗೆ W. ಸೊ ಯು ನೋಡೋದಾದರೆ 25 ಡಿವೈಡೆಡ್ ಬೈ 3, 25 ಡಿವೈಡೆಡ್ ಬೈ 3 ಮೀಟರ್ ಪರ್ ಸೆಕೆಂಡ್. ಇದು 50 ಡಿವೈಡೆಡ್ ಬೈ 3 ಮೀಟರ್ ಪರ್ ಸೆಕೆಂಡ್. ಮಾಸ್ 1500 kg ಆ್ಯಂಡ್ ವರ್ಕ್ ಡನ್ ಕ್ವೆಶನ್ ಮಾರ್ಕ್. ಸೊ ವರ್ಕ್ ಡನ್ ನೋಡೋದಾದರೆ ಎಮ್ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂತ. ನೀವು ಒಂದು ಅನ್ಕೋಬೋದು, ಸರ್ ನಾವು ಯಾಕೆ F.S ಯೂಸ್ ಮಾಡ್ತಾ ಇಲ್ಲ? ನಮಗಿಲ್ಲಿ ಫೋರ್ಸ್ ಕೊಟ್ಟಿಲ್ಲ, ಹಾಗೆ ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿಲ್ಲ. ಆ ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ನ ಇಕ್ವೇಷನ್ಸ್ ಆಫ್ ಮೋಷನ್ಗೆ ಮತ್ತು ನ್ಯೂಟನ್ ಸೆಕೆಂಡ್ ಲಾಗೆ ಇಕ್ವೇಟ್ ಮಾಡಿದಾಗ ನಮಗೆ ವರ್ಕ್ ಡನ್ ಈ ಥರ ಸಿಗುತ್ತೆ. ಸೊ ನಾವು ಸಿಂಪ್ಲಿಫೈ ಮಾಡಿದ್ರೆ ವರ್ಕ್ ಡನ್ ಈಸ್ ಈಕ್ವಲ್ ಟು 1500 ಕರೆಕ್ಟಾ? 1500 ಕರೆಕ್ಟ್ ಆಗಿದೆ. ಸೊ 1500 ಇಂಟು ವಿ ಸ್ಕ್ವೇರ್ ಎಷ್ಟಾಗುತ್ತೆ? ಸೊ 25 divided by 3 whole square minus, okay, ಇದು 50 ಆಗುತ್ತೆ. Final velocity minus initial velocity. 50 divided by 3 whole square minus 25 divided by 3 whole square divided by 2. ನೀವು ನೋಡ್ಬೋದು 1500 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? 2 14 750. ಓಕೆ, ಸೊ W ಈಕ್ವಲ್ಸ್ ಟು 750 ಇಂಟು 50 ಸ್ಕ್ವಯರ್ So 50 square 2500 divided by 9 minus 25 into 25 625 divided by 9. So ಇದರಲ್ಲಿ 9 ಕಾಮನ್ ಆಗಿದೆ, ಆಚೆ ತಗೊಳ್ತೀನಿ. 750 divided by 9. So 2500 minus 625 1875. ಇದನ್ನು ಡಿವೈಡ್ ಮಾಡಿದ್ರೆ W equals to 750 into 208.33. ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 156250 joules. So this is your required solution. Okay, so ಎಷ್ಟಾಯ್ತು ನೋಡಿ, 1,56,250 joule ಎಷ್ಟು ಎನರ್ಜಿ ಬೇಕು. ಯಾಕೆ ಬೇಕು? ಟು ಇನ್ಕ್ರೀಸ್ ದ ಸ್ಪೀಡ್ ಫ್ರಮ್ 30 km/h to 60 km/h ಗೆ. ಗಾಟ್ ಇಟ್? ಓಕೆ, ನೌ ನೆಕ್ಸ್ಟ್ ಒನ್, ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ನೀವು ಆಲ್ರೆಡಿ ನಮಗೆ ಕೈನೆಟಿಕ್ ಎನರ್ಜಿ ಅಂತ ತಿಳ್ಕೊಂಡು ದಟ್ ಈಸ್ ಅಸೋಸಿಯೇಟೆಡ್ ವಿತ್ ಎ ಮೂವಿಂಗ್ ಬಾಡಿ. ಹಾಗಿದ್ರೆ ಈ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ, ಪೊಟೆನ್ಷಿಯಲ್ ಎನರ್ಜಿ ಇಟ್ ಈಸ್ ಆಲ್ಸೋ ರಿಲೇಟೆಡ್ ಟು ಸ್ಟೇಟ್ ಆಫ್ ಆಬ್ಜೆಕ್ಟ್ ಅಥವಾ ಸ್ಟೇಟ್ ಆಫ್ ದ ಬಾಡಿ. ಯಾವ ಸ್ಟೇಟ್? ಮೋಷನ್ ಆಯಿತು, ಇವಾಗ ರೆಸ್ಟ್. ಸೊ ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಬರೆಯೋದಾದ್ರೆ, ದ ಎನರ್ಜಿ possessed by a body, virtue of its state of rest ಆಗಿರಬಹುದು ಅಥವಾ ಪೊಸಿಷನ್ ಆಗಿರ್ಬೋದು. ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಸರಿ ರೆಸ್ಟ್ ಮತ್ತೆ ಪೊಸಿಷನ್ ಅಂದ್ರೆ, ರೆಸ್ಟ್ ಅಂದ್ರೆ ಆನ್ ದ ಫ್ಲೋರ್ ಅಂದ್ರೆ ಗ್ರೌಂಡ್ ಮೇಲೆ, ಅದೇ ನಾವು ಪೊಸಿಷನ್ ಅಂದ್ರೆ ಅಬೌವ್ ದ ಗ್ರೌಂಡ್. ಗಾಟ್ ಇಟ್? ಸೊ ರೆಸ್ಟ್ ಅಂತಂದ್ರೆ ಆನ್ ದ ಗ್ರೌಂಡ್, ಪೊಸಿಷನ್ ಅಂದ್ರೆ ಅಬೌವ್ ದ ಗ್ರೌಂಡ್. ಪೊಸಿಷನ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ. ಈ ಪೊಟೆನ್ಷಿಯಲ್ ಎನರ್ಜಿನ
ಸ್ಟೋರ್ಡ್ ಎನರ್ಜಿ ಅಂತಾನೂ ಕರೀತಾರೆ. ಓಕೆ, ಸ್ಟೋರ್ಡ್ ಎನರ್ಜಿ, ಸ್ಟೋರ್ಡ್ ಎನರ್ಜಿ. ಸೊ ನಾನು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಈ ಕೈನೆಟಿಕ್ ಎನರ್ಜಿಗೆ ಮತ್ತೆ ಈ ಪೊಟೆನ್ಷಿಯಲ್ ಎನರ್ಜಿಗೆ ನೆಕ್ಸ್ಟ್ ಕನ್ವರ್ಷನ್ ಆಫ್ ಎನರ್ಜೀಸ್ ಅಂತ ಇರುತ್ತೆ. ಆ ಕನ್ವರ್ಷನ್ ಆಫ್ ಎನರ್ಜೀಸ್ ಅಲ್ಲಿ ನಿಮಗೆ ಎಕ್ಸಾಂಪಲ್ ಫಾರ್ ಕೈನೆಟಿಕ್ ಎನರ್ಜಿ, ಎಕ್ಸಾಂಪಲ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ, ಈ ಎರಡನ್ನ ಡಿಸ್ಕಸ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಇಲ್ಲಿ ಮ್ಯಾಥಮೆಟಿಕಲ್ ಇಕ್ವೇಶನ್ ಬರುತ್ತೆ. ಸೊ ಪೊಟೆನ್ಷಿಯಲ್ ಎನರ್ಜಿ ಈಸ್ ಗಿವನ್ ಬೈ mgh. ಮ್ಯಾಥಮೆಟಿಕಲ್ ಫಾರ್ಮುಲಾ ಇಲ್ಲಿ ಬರೀತೀನಿ, ಫಾರ್ಮುಲಾ ಅಂತ ಬರೀತೀನಿ. ಇಟ್ ಈಸ್ ಅ ಫಾರ್ಮುಲಾ. SI unit same. SI unit joule. Any form of energy it is a joule. SI unit remains same. ನಿಮಗೆ ಡೌಟ್ ಬರುತ್ತಾ ಸರಿ mgh ಅಂದ್ರೆ? m means mass of the body. Mass of the body. g ಅಂತಂದ್ರೆ acceleration due to gravity. Acceleration due to gravity. Acceleration due to gravity. Last ge h. It is height of the body above the ground. Above the ground. Above the ground. Okay, so ಇಲ್ಲಿ g ವ್ಯಾಲ್ಯೂ ನಿಮ್ಗೆ ಆಲ್ರೆಡಿ ಗೊತ್ತಿದೆ. g is 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸರ್ ಇದು ಏನು ಆಕ್ಚುಯಲ್ ಮೀನಿಂಗ್ ಏನು ಇದು mgh ಅಂದ್ರೆ? ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಎಕ್ಸಾಂಪಲ್ಸ್. ಎಕ್ಸಾಂಪಲ್ 1. Ground ಅನ್ಕೊಳ್ಳೋಣ. Okay, this is the ground and there is a body. ಇಲ್ಲಿದೆ. Okay, of mass m. Of mass m. ಇದನ್ನ applying a force moved upward. ಪೊಸಿಷನ್ ಅಂದರೆ ಗ್ರೌಂಡ್ ಇಂದ ಮೇಲ್ಗಡೆ ಆಫ್ ಅ ಹೈಟ್ h. ಇವಾಗ ಆಬ್ಜೆಕ್ಟ್ ಇಲ್ಲಿದೆ. ಆಬ್ಜೆಕ್ಟ್ ಇಲ್ಲಿದೆ. ಇಲ್ಲಿದೆ. ಆಬ್ಜೆಕ್ಟ್ ಇಲ್ಲಿದೆ. ಇವಾಗ ನಿಮ್ಮ ಕ್ವಶನ್ ಏನಂತಂದ್ರೆ ವಾಟ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ? ವಾಟ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ? ನೀವು ಹೇಳ್ತೀರಾ ಸರ್ ನಾನೇನಾದರೂ ಇದ್ರ ಮೇಲೆ ವರ್ಕ್ ಡನ್ ಮಾಡಬೇಕಂದ್ರೆ, ನಾನು ಅದ್ರ ಮೇಲೆ ವರ್ಕ್ ಮಾಡಬೇಕಂದ್ರೆ ಐ ಹ್ಯಾವ್ ಟು ಅಪ್ಲೈ ಅ ಫೋರ್ಸ್. ಓಕೆ, ಕನ್ಸಿಡರ್ ಅ ಬಕೆಟ್ ಕೇಸ್ ಓನ್ಲಿ. ಓಕೆ, ಎಂಟಿ ಬಕೆಟ್ ಆ್ಯಂಡ್ ಫಿಲ್ಡ್ ವಿತ್ ವಾಟರ್. 2 ಕೇಸಸ್ ತೊಗೊಳ್ಳೋಣ. ಸೊ ಎಂಟಿ ಬಕೆಟ್ ಎತ್ತಕ್ಕೂ ಗ್ರೌಂಡಿಂದ ಫಿಲ್ಡ್ ವಿತ್ ವಾಟರ್ ದ್ಯಾಟ್ ಬಕೆಟ್ ಎತ್ತಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ, ರೈಟ್? ಸೊ ಎಂಟಿ ಬಕೆಟ್ನ ನೀವು ಆರಾಮಾಗಿ ಎತ್ಬೋದು, ಅಂದರೆ ವರ್ಕ್ ಡನ್ ಈಸ್ ಲೆಸ್ ಕಂಪೇರ್ಡ್ ಟು ದ ಸೆಕೆಂಡ್ ಕೇಸ್. ಯಾಕಂದರೆ ಎಂಟಿ ಬಕೆಟ್ ಮೇಲೆ ನೀವು ಫೋರ್ಸ್ನ ಕಮ್ಮಿ ಅಪ್ಲೈ ಮಾಡ್ತೀರಾ. ಅದೇ ಫಿಲ್ಡ್ ವಿತ್ ವಾಟರ್ ಅಲ್ಲಿ ಏನು ಮಾಡ್ತಾರೆ, ಎಕ್ಸ್ಟ್ರಾ ಫೋರ್ಸ್ ಅಪ್ಲೈ ಮಾಡಿ ಮೇಲೆ ಎತ್ತುತ್ತೀರಾ. ಅಂದರೆ ಮೋರ್ ದ ಫೋರ್ಸ್ ಮೋರ್ ಇಸ್ ದ ವರ್ಕ್ ಡನ್, ರೈಟ್? ಸೊ ಇಲ್ಲಿ ಏನಾಗುತ್ತೆ ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಡಿಪೆಂಡ್ಸ್ ಆನ್ ಮಾಸ್ ಆಫ್ ದ ಬಾಡಿ, ರೈಟ್? ಮಾಸ್ ಆಫ್ ದ ಬಾಡಿ ದಟ್ ಈಸ್ m. ಗಾಟ್ ಇಟ್? ಹಾಗೆ ಎಷ್ಟು ಹೈಟಿಗೆ ತಗೊಂಡು ಹೋಗ್ತೀರಾ ದಟ್ ಈಸ್ ಆಲ್ಸೋ ಮ್ಯಾಟರ್. Height of the body. Height of the body that is given by h. Height of the body from the ground ಅಂತ ಅರ್ಥ. Try to understand the situations. ಇಲ್ಲೇ ಬರೀತೀನಿ. ಸೊ ಇದು ಗ್ರೌಂಡ್. ಓಕೆ, ಸೊ ನೀಟಾಗಿ ಬರೆಯೋಣ. ಇಲ್ಲಿ ಗ್ರೌಂಡ್. ಓಕೆ, ಸೊ ಇದರಲ್ಲಿ ಟೂ ಆಬ್ಜೆಕ್ಟ್ಸ್ ಇದೆ. ಓಕೆ, ಒಂದು ಬಿಗ್, ಇನ್ನೊಂದು ಸ್ಮಾಲ್.
Okay. So ಇಲ್ಲಿ ನಾನು for our understanding purpose I'll consider it as a 2 kg and this is 1 kg. So ಎರಡು ಆಬ್ಜೆಕ್ಟ್ನು ಸೇಮ್ ಹೈಟ್ಗೆ ಕ್ಯಾರಿ ಮಾಡ್ತಾರೆ. ಸೊ ಇಲ್ಲಿ H and H remains the same. H and H remains the same. H and H remains the same. ನೀವು ಇದನ್ನ ಬಾಡಿ 1 and this is ಬಾಡಿ 2 ಅನ್ಕೊಂಡ್ರೆ ಯಾವುದರಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇದೆ? ಸೊ ಪೊಟೆನ್ಷಿಯಲ್ ಎನರ್ಜಿ ಆಫ್ ಫಸ್ಟ್ ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸೆಕೆಂಡ್ ಯಾವುದು ಜಾಸ್ತಿ ಆಗಿರುತ್ತೆ? ಸೊ H considered as a 1 meter and this is also 1 meter. ಸೊ ಇಲ್ಲಿ ನೀವು ಹೇಳ್ಬೋದು ಸರ್ ಇಟ್ ಈಸ್ ಡಿಪೆಂಡ್ಸ್ ಆನ್ ಮಾಸ್ ಆಸ್ ವೆಲ್ as ಹೈಟ್. ಹೈಟ್ ಸೇಮ್ ಇದೆ ಬಟ್ ಮಾಸ್ ಡಿಫರೆಂಟ್ ಆಗಿದೆ, ಹೆನ್ಸ್ ಇಟ್ ಡಿಪೆಂಡ್ಸ್ ಆನ್ ಮಾಸ್. ಸೊ ಯಾವುದು ಕಾನ್ಸ್ಟೆಂಟ್ ಇರುತ್ತೆ ಅದು ಇಗ್ನೋರ್ ಮಾಡಿ. ಓಕೆ, ಸೊ ಇಲ್ಲಿ ಮಾಸ್ ಜಾಸ್ತಿ ಇದೆ. ಸೊ ಮಾಸ್ ಜಾಸ್ತಿ ಇದ್ರೆ ವರ್ಕ್ ಡನ್ ಸಹಿತ ಜಾಸ್ತಿ ಆಗೇ ಆಗುತ್ತೆ. ಸೊ ಇಲ್ಲಿ to lift this object that is of 2 kg will be more. We are putting a lot of effort to bring it up. So andre potential energy more anta artha. So idr prakara ee proportionality constant eliminate ಮಾಡಬೇಕಾದ್ರೆ okay, so mass into height ಇದೆಯಲ್ಲ, so ಇಲ್ಲಿ potential energy ನ ಈ proportionality constant eliminate ಮಾಡಬೇಕಂದ್ರೆ g multiply ಮಾಡ್ತೀವಿ. so g m h ಅಂತ. so ನಾವು ಫೈನಲಿ ಏನು ಬರೀತೀವಿ ಅಂದ್ರೆ potential energy is given by mgh ಅಂತ, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಓಕೆ, ಸೊ ಇದನ್ನ ನಾವು ಅಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ? m is 2 kg, ಸಾರಿ ಫಸ್ಟ್ ಒನ್ ಎಷ್ಟಿದೆ 2 kg ಕರೆಕ್ಟ್. g ಎಷ್ಟಿದೆ? ಇನ್ ದ ಬೋತ್ ಕೇಸಸ್ ಇಟ್ ಇಸ್ ಕಾಮನ್ 10 ಅಂತ ತಗೋತೀನಿ g ವ್ಯಾಲ್ಯೂ. ಆಮೇಲೆ ಹೈಟ್ ಎಷ್ಟಿದೆ? 1 ಮೀಟರ್. ಸೊ ಇಲ್ಲಿ 20 ಜೌಲ್ಸ್ ಆಯಿತು. ಸೆಕೆಂಡ್ ಕೇಸ್ ಕನ್ಸಿಡರ್ ಮಾಡಿದಾಗ ಮಾಸ್ ಎಷ್ಟಿದೆ? 1 kg, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ದಟ್ ಈಸ್ 10, height is 1. ಸೊ ಇಲ್ಲಿ 10 joule ಆಯಿತು. ಸೊ ಇಲ್ಲಿ ನಾವು ಹೇಳೋದೇನಂತಂದ್ರೆ potential energy depends on mass as well as height of the body. ಸೊ while solving numericals g ವ್ಯಾಲ್ಯೂ ಎಷ್ಟು ಹೋಯ್ತು ಅಂದ್ರೆ 10 meter per second square ಅಂತ ತಗೊಳ್ಳೋದು. ಗಾಟ್ ಇಟ್? ಸೊ potential energy formula mgh. ಅರ್ಥ ಆಯ್ತಾ? ಸೊ g is the constant. So potential energy depends on two factors, mass and height of the body. So more the mass, more is the potential energy. More the height, more is the potential energy. ಅರ್ಥ ಆಯ್ತಾ? ಸೊ ಇಷ್ಟು ಪೊಟೆನ್ಷಿಯಲ್ ಎನರ್ಜಿ ಬಗ್ಗೆ ಆಯಿತು. ಸೊ ನೆಕ್ಸ್ಟ್ 2 ಕ್ವಶನ್ಸ್ ಇದೆ, ಮಾಡೋಣ. Find the energy possessed by an object of mass 10 kg when it is at height 6 meter above the ground. g 9.8 ಪ್ರಿಸೈಸ್ಲಿ ಕೊಟ್ಟಿರೋದವರು. ಹಾಗಿತ್ತಂದ್ರೆ ಯಾವ ಟೈಪ್ ಆಫ್ ಎನರ್ಜಿನ ನಾವು ಕನ್ಸಿಡರ್ ಮಾಡಬೇಕು? ಅವ್ರು ಎನರ್ಜಿ ಅಂತ ಕನ್ಸಿಡರ್ ಮಾಡಿದ್ದಾರೆ, ಬಟ್ ವಾಟ್ ಟೈಪ್ ಆಫ್ ಎನರ್ಜಿ? ಇಸ್ ಇಟ್ ಅ ಪೊಟೆನ್ಷಿಯಲ್ ಎನರ್ಜಿ ಆರ್ ಕೈನೆಟಿಕ್ ಎನರ್ಜಿ? ಡೆಫಿನೆಟ್ಲಿ ಇಟ್ ಇಸ್ ಅ ಪೊಟೆನ್ಷಿಯಲ್ ಎನರ್ಜಿ. ನೋಡಿ, ಅಬೌವ್ ದ ಗ್ರೌಂಡ್, ಇಟ್ ಈಸ್ ನಾಟ್ ಮೂವಿಂಗ್. ಅಬೌವ್ ದ ಗ್ರೌಂಡ್ ಅಂದ್ರೆ ಪೊಸಿಷನ್ ಬಗ್ಗೆ ಮಾತಾಡ್ತಿರೋದು, ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ. ಸೊ ಅಕಾರ್ಡಿಂಗ್ ಟು ದ ಗಿವನ್ ಡೇಟಾ ಬರ್ಕೊಂಡಿದೆ ಆದರೆ, ಸೊ ಮಾಸ್ ಈಸ್ 10 kg and height is 6 meter and g is 9.8 meter per second square. ಅವರು ಪೊಟೆನ್ಷಿಯಲ್ ಎನರ್ಜಿ ಬಗ್ಗೆ ಕೇಳ್ತಿರೋದು. ಪೊಟೆನ್ಷಿಯಲ್ ಎನರ್ಜಿ ಇಸ್ ಕ್ವಶನ್ ಮಾರ್ಕ್. ಸೊ ನಮ್ಗೆ ಆಲ್ರೆಡಿ ಪೊಟೆನ್ಷಿಯಲ್ ಎನರ್ಜಿ ಬಗ್ಗೆ ತಿಳ್ಕೊಂಡಿದ್ವಿ ರೀ, ರೈಟ್? ಸೊ ಅದರಿಂದ ನಾವು ಡೈರೆಕ್ಟ್ ಆಗಿ ಪೊಟೆನ್ಷಿಯಲ್ ಎನರ್ಜಿ ಇಸ್ ಗಿವೆನ್ ಬೈ mgh. m is to 10 kg, g is to 9.8, height 6 meter. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 98 into 60, ಯಾಕಂದರೆ 10 into 9.8 is a 98 into 6. ಸೊ ಇಲ್ಲಿ 98 into 6 ಮಾಡಿದ್ರೆ 588 joule. This is potential energy. This is the required solution. Okay. So 10 into 9.8
into 6, 588 joules. Okay, so this is your required solution. Next one, an object of mass 12 kg is a certain height, is at a certain height above the ground. ಇಲ್ಲಿ height ಕೊಟ್ಟಿಲ್ಲ, above the ground ಅಂತ ಹೇಳಿದ್ದಾರೆ. If the potential energy of the object is 480 joule, find the height at which the object is with respect to ground. Given g is 10 meter per second. So g value ಸಹಿತ ಕೊಟ್ಟಿದ್ದಾರೆ. ಇಲ್ಲಿ try to understand the question. Okay, ಇಲ್ಲಿ ನೀವು ಕ್ವಶನ್ ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಬರೀತೀನಿ, ಇಲ್ಲಿ ಗ್ರೌಂಡ್ ಇದೆ. ಓಕೆ, ಗ್ರೌಂಡ್ ಇದನ್ನ ಬರೀತೀನಿ. ಗ್ರೌಂಡ್ ಮಾಸ್ 12 kg at a certain height ಅಂತ ಹೇಳಿದ್ದಾರೆ. ಸೊ certain height I'll consider it as at this position. Okay, certain height ಅಲ್ಲಿದೆ. certain height h, ನಮಗೆ ವ್ಯಾಲ್ಯೂ ಗೊತ್ತಿರಲಿಲ್ಲ, h ಅಂತ ಬರೀತೀನಿ. ಮಾಸ್ ಎಷ್ಟಿದೆ? ಮಾಸ್ ಈಸ್ 12 kg. At this position, potential energy is 480 joule. G acting downward, that is 10 meter per second square. ಸರ್, ಇದು ಯಾಕೆ ಡೌನ್ವರ್ಡ್ ಡೈರೆಕ್ಷನ್ ಅಂತಂದ್ರೆ ಫೋರ್ಸ್ ಡ್ಯೂ ಟು ಗ್ರಾವಿಟಿ, ದಟ್ ಈಸ್ ಎ ಫ್ರೀ ಫಾಲ್. ಒಂದ್ಸತಿ ಬ್ಯಾಕ್ ಹೋಗಿ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, 10 meter per second. ಸೊ ಇಲ್ಲಿ ನಮಗೆ ಹೈಟ್ ಬೇಕಾಗಿರೋದು, ಈ ಹೈಟ್ ಎಷ್ಟು ಅಂತ ಕೇಳ್ತಿರೋದು. ಸೊ ಫಸ್ಟ್ ಡೇಟಾನ ಬರ್ಕೊಳ್ಳೋಣ. ಡೇಟಾ, ಸೊ ಮಾಸ್ 12 kg and potential energy is 480 joule and g 10 meter per second square and height is the question mark. So ನಮಗೆ ಗೊತ್ತಿರಂಗೆ so potential energy is given by mgh. So just substitute the values. So potential energy is to 480, ಎಲ್ಲ ಸೇಮ್ SI ಯೂನಿಟ್ ಅಲ್ಲಿ ಇದೆ, so no need to convert. So 480 mass 12 kg and this is a 10 into height h. So rearrange the equation. So before that, one more step. So 12 into 10, that is nothing but 120 into h. ನಮಗೆ h ಬೇಕಾಗಿರೋದು. So 480 divided by 120. ಸೊ ನೀವು ನೋಡ್ಬೋದು 1010 get cancel, 148. So h value is of 4. So that is h is equal to 4 meter. h is equal to 4 meter. So this is your required solution. 4 meter ಅಲ್ಲಿದೆ. ಸೊ ಇಲ್ಲಿ ಎಷ್ಟು ಮೀಟರ್ ಅಲ್ಲಿದೆ ಅಂದರೆ 4 meters. ಓಕೆ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್. ಓಕೆ, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇಸ್ ಸೆಷನ್. ಓಕೆ, ಈ ಸೆಷನ್ನಲ್ಲಿ ನಾವು ಏನೇನು ಕಲ್ತೀವಿ ಅನ್ನೋದು ಒಂದ್ಸತಿ ನೋಡೋಣ. ಸೊ ಫಸ್ಟ್ಗೆ ನಾವು ಎನರ್ಜಿ ಅಂದ್ರೆ ಏನು ತಿಳ್ಕೊಂಡ್ವಿ. ದಟ್ ಈಸ್ ಕೆಪಾಸಿಟಿ ಟು ವರ್ಕ್ ಅಥವಾ ಎಬಿಲಿಟಿ ಟು ವರ್ಕ್ ಅಥವಾ ದ ವರ್ಕ್ ಡನ್ ಆನ್ ಎ ಬಾಡಿ ಟು ಚೇಂಜ್ ಇಟ್ಸ್ ಸ್ಟೇಟ್, ದಟ್ ಈಸ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಮೋಷನ್. ಓಕೆ, ಫಾರ್ಮ್ಸ್ ಆಫ್ ಎನರ್ಜಿ, ದಟ್ ಈಸ್ ಟು ಮೆಕ್ಯಾನಿಕಲ್ ಎನರ್ಜಿ ಓದಿದ್ವಿ. ದೇರ್ ಆರ್ 2 forms, ದಟ್ ಈಸ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ. ಆಮೇಲೆ ಕ್ವಶನ್ಸ್ ಬೇಸ್ಡ್ ಆನ್ ಅಥವಾ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಸಹಿತ ಸಾಲ್ವ್ ಮಾಡಿದ್ದೇವೆ. ಓಕೆ, ಸೊ ಇಷ್ಟು ಇವತ್ತಿನ ಸೆಷನ್ಗೆ ಆಯಿತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್.